ಈ ಅಯೋಗ್ಯ ಅನ್ನೋದು ಟೈಟ್ಲ್ ಅಷ್ಟೇ, ಆದರೆ ಒಳಗಡೆ ನೋಡಿದಾಗ ಗೊತ್ತಾಗುತ್ತೆ ಯೋಗ್ಯ ಅನ್ನೋದು. ಸಿನಿಮಾ ನೋಡಿದಾಗ ಮಾತ್ರ ಗೊತ್ತಾಗೋದು ಯೋಗ್ಯ ಅಂತ, ಆದರೆ ಟೈಟ್ಲು ಅಯೋಗ್ಯ ಅಂತ ಇದೆ ಅಷ್ಟೇ. ಅದನ್ನು ನಾವು ಅಲ್ಲಿ ನೋಡಿದಾಗ ಮೇಕಿಂಗಲ್ಲಿ ಗೊತ್ತಾಗಿದೆ ನಮಗೆ ಇದು ಯೋಗ್ಯ. ಇದನ್ನು ನೀವು ಕನ್ನಡ ಅಭಿಮಾನಿಗಳು ಎಲ್ಲಿಗೆ ತೊಗೊಂಡೋಗ್ತೀರ ಅನ್ನೋದು ನಮಗೆ ಗೊತ್ತಿಲ್ಲ. ನಮ್ಗೀಗ ಅನ್ನಿಸ್ತಾ ಇದೆ ಸತೀಶ್ ಸರು ಈ ಸಾಂಗಲ್ಲಿ ಮೇಕಿಂಗಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ನೋಡಿ ನಮಗೆ ಆಶ್ಚರ್ಯ ಆಗ್ತಾ ಇದೆ ಇವತ್ತು. ಮತ್ತು ಮುನೇಗೌಡ ಸರು ಯಾವುದೇ ಕುಂದು ಕೊರತೆ ಇಲ್ದಂಗೆ, ಅಂದರೆ ಇದು ಬೇಕು ಇದು ಬೇಡ ಅಂತ ಯಾವುದೂ ಹೇಳಿಲ್ಲ. ಅವ್ರು ಯಾರು ಮಹೇಶ್ ಸರು ಏನು ಕೇಳಿದಾರೋ ಅದನ್ನು ಪ್ರತಿಯೊಂದನ್ನು ಒದಗಿಸ್ಕೊಟ್ರು. ನಾವು ಅದನ್ನೆಲ್ಲ ಸವಲತ್ತನ್ನು ಅಲ್ಲಿ ಈ ತೆರೆ ಮೇಲೆ ಕಾಣಂಗೆ ಇವತ್ತು ನಿಮಗೆ ಗೊತ್ತಾಗಿದೆ ಆ ಸಾಂಗಲ್ಲಿ. ಈ ಸಾಂಗು ನೋಡಿದಾಗ ನಮಗೆ ಮೆಲೋಡಿ ಸಾಂಗ್ ಬಂತು ಫಸ್ಟು. ಆ ಮೆಲೋಡಿ ಸಾಂಗಿನ ಈ ಸಾಂಗು ತುಂಬ ಚೆನ್ನಾಗಿದೆ. ಯಾಕೆಂದರೆ ಮೆಲೋಡಿ ಸಾಂಗು ಜನ ಈಗ ಹುಡುಗ ಹುಡುಗಿ ಪ್ರೀತಿ ಪ್ರೇಮ ಅಂದಾಗ ಅದೇ ಬೇರೆ, ಈ ಹುಡುಗರ ದಿಲ್ಲು ಅಂದರೆ ಒಂದು ಹಾರ್ಟ್ ಬೀಟು ಆ ಒಂದು ಸಿನಿಮಾ ಹಾಡೇ ಬೇರೆ, ಆ ಲೆವೆಲಲ್ಲಿದೆ. ಇದು ಬಿಟ್ಟು ಇನ್ನೂ ಒಂದಿದೆ ಖುಷಿ, ಅದು ನೆಕ್ಸ್ಟು ಸಾಂಗ್ ಬಂದಾಗ ನಿಮಗೆ ಗೊತ್ತಾಗ್ತದೆ. ನಾನು ಮೈಕ್ ಹಿಡಿಯಲ್ಲ, ಮೈಕ್ ಇಟ್ಟರೆ ಮಾತಾಡೋಕ್ಕೆ ನಿಲ್ಲಿಸಲ್ಲ, ಇದು ನಂದು. ಅಲ್ಲ, ಪ್ರೊಡಕ್ಷನ್ ಮ್ಯಾನೇಜರ್ ಅಂದ ತಕ್ಷಣ ನಾವು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಓಕೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಂದ ತಕ್ಷಣ ದುಡ್ಡು ಲೆಕ್ಕ ಅಂದ್ಕೊಂಡಿದ್ದೀನಿ. ನೀವು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ನೇ ಇಷ್ಟು ಪ್ಯಾಷನೇಟ್ ಸಿನಿಮಾ ಬಗ್ಗೆ ಇಟ್ಕೊಂಡ್ರೆ ಹೆಂಗೆ ಸರ್? ಹಾಂ ಆಯ್ತು ಸರ್, ಆಯ್ತು. ನಾನು ಹೆಚ್ಚಿಗೆ ಮಾತಾಡಕ್ಕೆ ಹೋಗಲ್ಲ ಇವಾಗ. ತುಂಬಾ ಜನ ದೊಡ್ಡವರಿದ್ದಾರೆ ಮಾತಾಡೋಕ್ಕೆ, ಅವ್ರು ಮಾತಾಡ್ತಾರೆ. ಈ ಸಿನಿಮಾ ಬಗ್ಗೆ ನಾವು ನಮ್ಮದನ್ನ ನಾವು ಹೇಳ್ಕೊಳೋದಕ್ಕಿಂತ ದಯವಿಟ್ಟು ನೀವು ನೋಡ್ತಾ ಇದ್ದೀರಾ, ನೀವು ಹೇಳಬೇಕು, ಅವಾಗ ನಮಗೆ ಅದೇ ತೃಪ್ತಿ. ನಮ್ಮ ಪ್ರೊಡ್ಯೂಸರ್ಗೆ ಅದೇ ಒಂದು ದೊಡ್ಡ ಹಿಟ್ಟು. ನಮಸ್ತೆ. ಎರಡು ವಿಷಯ ಸರ್, ನಿಮ್ಮ ಮಾತಂತೂ ಸೂಪರ್ ಆಗಿತ್ತು, ನಿಮ್ಮ ಮೀಸೆ ಸೂಪರ್ ಆಗಿದೆ, ಶರ್ಟ್ ಕಲರ್ ಸಾಕಾಗಿದೆ ಸರ್. ಥ್ಯಾಂಕ್ ಯು ಸರ್. ನನಗೆ ಪರ್ಸ್ನಲ್ ಆಗಿ ಯಾವ್ದಾದ್ರು ಒಂದು ಸಾಂಗ್ ಕೇಳಿದ್ರೆ ಪದೇ ಪದೇ ಕೇಳಬೇಕು ಅನಿಸುತ್ತೆ, ಆದರೆ ಈ ಸಾಂಗ್ ಕೇಳಿದ್ರೆ ಪದೇ 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 ಕೇಳಬೇಕು ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಆ ಲಿರಿಕ್ಸ್ ನೋಡ್ತಾ ಇದ್ದರೆ ಒಂದು ಜೀವನದಲ್ಲಿ ಏನೇನು ನಾವು ಪಾಠ ಕಲಿಬೇಕು, ಏಳು ಬೀಳು ಎಲ್ಲ ಅದರಲ್ಲಿದೆ ಅಲ್ವಾ, ಎಲ್ಲ ಇದೆ ಸರ್. ತಮ್ಮ ಎನರ್ಜಿ ಭಾಳ ಚೆನ್ನಾಗಿದೆ ಸತೀಶ್ ಸರ್. ಏನು ಡ್ಯಾನ್ಸು ಸರ್, ವಂಡರ್ಫುಲ್. ಏನು ಲಿರಿಕ್ಸು ಸರ್, ಬ್ಯೂಟಿಫುಲ್. ಆಮೇಲೆ ನನಗೆ ಈ ಸಾಂಗ್ ನೋಡ್ತಾ ಇದ್ದರೆ ಮತ್ತು ನೀವೆಲ್ಲ ಒನ್ಸ್ ಮೋರ್ ಅಂತ ಕರೆಯೋದು ನೋಡ್ತಾ ಇದ್ದರೆ ನನಗೆಲ್ಲೋ ಒಂದು ಕಡೆ ರತನ್ ಟಾಟಾ ಅವ್ರು ಹೇಳಿರೋ ಒಂದು ಮಾತು ನೆನಪು ಬಂತು. ಇಫ್ ಯು ವಾಂಟ್ ಟು ವಾಕ್ ಫಾಸ್ಟ್ ವಾಕ್ ಅಲೋನ್, ಬಟ್ ಇಫ್ ಯು ವಾಂಟ್ ಟು ವಾಕ್ ಫಾರ್ ವಾಕ್ ಟುಗೆದರ್ ಅಂತ. ಹಾಗೆ ನೋಡಿ ಅಲ್ಲಿ ನಿಂತಿರ್ತಾರಲ್ಲ, ಇಲ್ಲೆಲ್ಲ ಕೂತಿದ್ದಾರೆ, ಆದರೆ ಅಲ್ಲಿ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ನೀವೇನು ಕರೆದ್ರಿ, ಅಲ್ಲೇ ನಿಂತ್ಕೊಂಡು ಅವ್ರ ಮಧ್ಯೆ ನಿಂತ್ಕೊಂಡು ಇದನ್ನೆಲ್ಲ ಇಷ್ಟು ಮಟ್ಟಕ್ಕೆ ತೊಗೊಂಡಿರೋದಕ್ಕೆ ನಿಮಗೆ ಹ್ಯಾಟ್ಸ್ ಆಫ್ ಮಹೇಶ್ ಸರ್. ಹಾಗೆ ತುಂಬ ದೂರ ಈ ಸಿನಿಮಾ ಸಾಗುತ್ತೆ, ನಿಮ್ಮ ಜೀವನ, ನಿಮ್ಮ ಉದ್ಯೋಗಗಳು ಮತ್ತು ನಿಮ್ಮ ಕೆರಿಯರ್ಸ್ ಆಗಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಪ್ರೊಡ್ಯೂಸರ್ ಸಾಹೇಬರು ತಮಗೂ ಕೂಡ ಒಳ್ಳೆಯದಾಗಲಿ. ತುಂಬ ಚೆನ್ನಾಗಿ ತೆಗೆದಿದ್ದೀರಾ. ಎಲ್ಲ ಇಡೀ ತಂಡಕ್ಕೆ ಒಳ್ಳೆಯದಾಗಬೇಕು ಅಂತ ನಾನು ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ಇಲ್ಲೇ ಇರಬೇಕು, ಯಾಕಂದರೆ ನೀವಿಬ್ರು ಎಷ್ಟು ಪ್ರೀತಿಯಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಅಂತ ನಮ್ಗೆಲ್ರಿಗೂ ಗೊತ್ತು. ಅಷ್ಟೇ ಪ್ರೀತಿ ಅವ್ರಿಗೂ ಕೂಡ ಇದೆ. ಹಾಗಾಗಿ ನಮ್ಮ ನಿರ್ಮಾಪಕರು ಹಾಗೆ ನಾಯಕ ನಟರು ಇಬ್ಬರು ವೇದಿಕೆ ಮೇಲೆ ಬಂದು ಇವರಿಬ್ಬರಿಗೂ ಪ್ರೀತಿಯಿಂದ ಒಂದು ಸನ್ಮಾನ ಇಟ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಕಮ್ಮಿಂಗ್. ಈ ಬೆಂಬಲ ಈ ತಂಡದ ಮೇಲೆ ಹೀಗೆ ಇರಲಿ ನಿಮ್ಮಿಬ್ರದ್ದು. ಸಾಂಗ್ ಸತೀಶ್ ಸರ್ಗೆ ಫುಲ್ ಟಾರ್ಚರ್ ಕೊಟ್ಟಿದ್ದೀನಿ ಒಟ್ಟಿನಲ್ಲಿ ಒಂದು 15 ದಿವಸ. ಯಾಕಂದರೆ ತುಂಬ ಗ್ಯಾಪ್ ಆಗಿತ್ತು ಈ ಥರ ಒಂದು ಸಾಂಗ್ ಬಂದಿದ್ದು. ಅಂದರೆ ನಮ್ಮ ಇಂಡಸ್ಟ್ರಿಯಲ್ಲೇ ಈ ಥರ ಒಂದು ಸಾಂಗ್ ಮಾಡೋದು ತುಂಬ ಗ್ಯಾಪ್ ಆಗಿದೆ, ಈ ಪ್ಯಾಟರ್ನೇ ಬರ್ತಿಲ್ಲ ಈಗ. ಸೊ ಬರೀ ಬಿಲ್ಡಪ್ ಆ ಥರದ್ದೇ ಇತ್ತು. ಸೊ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಸತೀಶ್ ಸರ್ ಹತ್ರ ಈ ಸಾಂಗಿಗೆ ಡ್ಯಾನ್ಸ್ ಮಾಡಲೇಬೇಕು, ಏನೇ ಬಿಲ್ಡಪ್ ಇದ್ದರೂ ಒಂದು ಸಲ ಸ್ಟಾರ್ಟ್ ಆಯ್ತು ಅಂದರೆ ಸಾಂಗು ಎಂಡ್ವರೆಗೂ ಡ್ಯಾನ್ಸ್ ಮಾಡಲೇಬೇಕು ಅಂತ ಫೋರ್ಸ್ ಮಾಡಿ ಒಂದು 15 ದಿವಸ ರಿಹರ್ಸಲ್ ಕೊಟ್ಟು ಮಹೇಶ್ ಸರ್ ತುಂಬ ಸಪೋರ್ಟ್ ಮಾಡಿದ್ರು. ಮಾಸ್ಟರ್ ನೀವು ಏನು ಬೇಕೋ ಮಾಡಿಸಿ, ಅವ್ರ ಕೈಯಲ್ಲಿ ಏನು ಬೇಕೋ ತೆಗೆಸಿ ನಾನು ಸಪೋರ್ಟ್ ಮಾಡ್ತೀನಿ ಅಂತ. ಥ್ಯಾಂಕ್ ಯು ಸರ್. ಅವತ್ತು ನಾವು ರಿಹರ್ಸಲ್ ಮಾಡಿದ್ದು, ಇವತ್ತು ರಿಸಲ್ಟ್ ಇಲ್ಲಿ ಗೊತ್ತಾಗ್ತಿದೆ. ನಾನು ಅಂದ್ಕೊಂಡಿದ್ದೆ ಓಕೆ ಬಿಲ್ಡಪ್ ಇರುತ್ತೇನೋ ಅಂತ, ಬಟ್ ನನಗೆ ಇವಾಗ ಆಶ್ಚರ್ಯ ಆಗ್ತಿದೆ ಇಷ್ಟು ಕೆಲಸ ತೆಗೆಸಿದ್ದೀನಿ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಸರ್ ಅಷ್ಟೇ, ಪಾಪ ಏನು ಒಂದೂ ಮಾತಾಡಿಲ್ಲ. ಅವ್ನಿಗೇನು ಬೇಕೋ ಅವ್ನು ಏನು ಮಾಡ್ತಾನೋ ಇವತ್ತವರೆಗೂ ನನ್ನ ಹತ್ರ ಬಂದು ಏನೂ ಕೇಳೂ ಇಲ್ಲ. ಎಷ್ಟು ಜನ ಡ್ಯಾನ್ಸರ್ಸ್ ಬೇಕು, ಮಕ್ಕಳು, ಪ್ರಾಪರ್ಟಿ ಗೀಪರ್ಟಿ ಎಲ್ಲ
ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಇಡೀ ತಂಡಕ್ಕೆ ವೆರಿ ಆಲ್ ದ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮಹೇಶು ನಮ್ಮ ಅಕ್ಕನ ಮಗನೇ. ಓಹ್, ನೆಕ್ಸ್ಟ್ ಏನಪ್ಪ ಅಂದರೆ ನಮ್ಮದೊಂದು ಇದರಲ್ಲಿ ಸ್ವಾರ್ಥ ಐತೆ. ನಮ್ಮ ಸತೀಶ್ ಅವರ ಸಿನಿಮಾಗಳಲ್ಲಿ ಯಾವಾಗಲೂ ನಮ್ಮ ಮಂಡ್ಯ ನೇಮ್ ಅಂತೂ ಯಾವಾಗಲೂ ಇದ್ದೇ ಇರ್ತದೆ. ಆದರೆ ನಮ್ಮ ಮಂಡ್ಯದಲ್ಲಿ ಸಿನಿಮಾ ಗೆದ್ದರೆ ಇಡೀ ಇಂಡಿಯಾದಲ್ಲಿ ಗೆಲ್ತದೆ ಅನ್ನೋದು ಒಂದು ವಾಡಿಕೆ. ಸರ್ ನೀವು ಕ್ಯಾಮ್ರಾ ನೋಡ್ಕೊಂಡು. ಅದರಲ್ಲೂ ನಮ್ಮ ಸತೀಶ್ ಅವ್ರ ಸಿನಿಮಾದಲ್ಲಿ ಎಲ್ಲ ಸಿನಿಮಾಗಳಲ್ಲೂ ನಮ್ಮ ಮಂಡ್ಯದೊಂದು ನೆನಪಿರ್ತದೆ. ಯಾಕೆಂದ್ರೆ ನಾವು ಮಂಡ್ಯದವರೇ ಆಗಲಾಗಿ ನಮಗೆ ತುಂಬಾ ಖುಷಿ. ಆಮೇಲೆ ನಮ್ಮ ಮಂಡ್ಯ ಸೊಗಡು ಇವರ ಸಿನಿಮಾದಲ್ಲಿ ಇರ್ತದೆ. ಅದರಿಂದ ಮೊದಲೇ ಅಯೋಗ್ಯ ಸಿನಿಮಾ ನಾನು ಮೊನ್ನೆ ಸತೀಶ್ ಅವ್ರಿಗೆ ಹೇಳಿದೆ, ನಾವೊಂದು ಸಿನಿಮಾ ಮಾಡಬೇಕು, ಏನಾದರೂ ಒಂದು ಟೈಮ್ ಕೇಳ್ತಾ ಇದ್ದೆ. ಈ ಸಾಂಗೆಲ್ಲ ನೋಡಿದ್ಮೇಲೆ ಇನ್ನೇನು ನನಗೆ ಟೈಮೇ ಸಿಗೋದಿಲ್ಲ ಅಂತ ಕಾಣಿಸ್ತದೆ. ಏಕೆಂದರೆ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಎಲ್ಲ ತುಂಬ ಮೊದಲು ಸಿನಿಮಾಗಿಂತ ಈ ಸಾಂಗಲ್ಲಿ ತುಂಬ ಚೆನ್ನಾಗಿ ಕಾಣ್ತಾಯಿದ್ರು. ಬೇರೆ ತುಂಬ ಚೆನ್ನಾಗಿ ಡ್ಯಾನ್ಸು ಮಾಡಿರೋದ್ರಿಂದ ಈ ಸಿನಿಮಾ ಆಗಸ್ಟ್ 7ನೇ ತಾರೀಕು ಎಲ್ಲ ಕಡೆ ತುಂಬ ಯಶಸ್ಸು ಕಾಣಲಿ ಅಂತ ನಾನು ಹಾರೈಸ್ತೀನಿ. ಗ್ರಾಮ ಪಂಚಾಯಿತಿಯ ಸದಸ್ಯ ಪಾತ್ರವನ್ನು ಮಾಡಿದ್ದೇನೆ. ಅದರಲ್ಲಿ ವಿಶೇಷವಾಗಿ ಮಹೇಶ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಬಿಕಾಸ್ ನನಗೆ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಕ್ಕೆ. ಜೊತೆಗೆ ಸತೀಶ್ ಅವರು, ರವಿ, KR ಸರು, ಗಿರಿ ಸರ್ ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ದರು. ಅಂದರೆ ಒತ್ತಾಗಿ ನಾವು ಮಾಡ್ತಾ ಇದ್ದಾರೆ, ಇಷ್ಟು ದೊಡ್ಡ ಟೀಮ್ ಜೊತೆಗೆ ಆ್ಯಕ್ಟ್ ಮಾಡ್ತಾ ಇದ್ದೀವಿ ಅನ್ನೋ ಫೀಲೇ ಕೊಟ್ಟಿಲ್ಲ. ಅಂದರೆ ಲೈಕ್ ಒಂದು ಸ್ವಲ್ಪ ಭಯ ಅನಿಸುತ್ತೆ, ಆ ಥರ ಟೆನ್ಷನ್ನು ಹೇಗೆ ಮಾಡಬೇಕು ಅನ್ನೋ ಒಂದು ಸ್ವಲ್ಪ ಟೆನ್ಷನ್, ನರ್ವಸ್ನೆಸ್ ಯೂಶ್ವಲಿ ಇದ್ದೇ ಇರುತ್ತೆ. ಬಟ್ ಆ ಥರ ಟೆನ್ಷನ್ಸ್ ಏನೂ ಇರಲಿಲ್ಲ. ತುಂಬ ಕಂಫರ್ಟ್ ಝೋನ್ ಕೊಟ್ಟಿದ್ರು. ಆ್ಯಂಡ್ ಈ ಸಾಂಗು ಕೂಡ ತುಂಬ ಅದ್ಭುತವಾಗಿ ಬಂದಿದೆ. ಅಟ್ ದ ಸೇಮ್ ಟೈಮ್ ನಿಮ್ಮ ಎನರ್ಜಿ ಮಾತ್ರ ನೆಕ್ಸ್ಟ್ ಲೆವೆಲ್ ಸರ್. ಐ ಲವ್ಡ್ ಇಟ್ ಸರ್. ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಇದೇ ಆಗಸ್ಟ್ 7th ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲ ಸಿನಿಮಾನ ಥಿಯೇಟರಲ್ಲಿ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಸೊ ನನಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಸಿನಿಮಾನ ಆಪರ್ಚುನಿಟಿ ಕೊಟ್ಟರಂಥ ಮುನೇಶ್ ಸರ್ಗೆ, ಹಾಗೆ ರಚಿತಾ ಮೇಡಮ್ಗೆ, ಸತೀಶ್ ಸರ್ಗೆ ಥ್ಯಾಂಕ್ಸ್ ಹೇಳಿದ್ರೆ ನಾನು ಸ್ಟಾರ್ಟ್ ಮಾಡ್ತೀನಿ ಮಾತಾಡೋದು. ಈ ಸಾಂಗು ಆಲ್ಮೋಸ್ಟ್ ಒಂದು 4-5 ಡೇಸ್ ಶೂಟ್ ಮಾಡಿದ್ದು. ತುಂಬ ಲ್ಯಾವಿಶ್ ಆಗಿ ನಾವು ಶೂಟ್ ಮಾಡಿದ್ದು ಸಾಂಗ್ ಇದು. ಸೊ ತುಂಬ ಚೆನ್ನಾಗಿ ಬಂದಿದೆ, ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀವಿ. ನೆಕ್ಸ್ಟ್ ಇನ್ನು 3 ಸಾಂಗ್ ಇದೆ ನಮಗೆ ಲೈನಪ್ಸಲ್ಲಿ ರಿಲೀಸ್ ಆಗುವಂಥದ್ದು. ಆಗಸ್ಟ್ 7th ನಮ್ಮ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಬಂದುಬಿಟ್ಟು ದಯವಿಟ್ಟು ಸಿನಿಮಾ ನೋಡಿ. ಆದರೆ ಫೈನ್, 1 ಡೇ ನಮಗೆ ಡೇಟ್ಸ್ ಬಂತು, ಇಲ್ಲ 2 ಶುರು ಆಗ್ತಾ ಇದೆ ಅಂತ. ಈ ತೀರಿಕೆ ಶುರು ಆಗ್ತಾ ಇದೆಯಾ ಅಂತ ನಾನು ಶಿವರಾಜ್ ಕೇರ್ಪೇಟೆ ಅವ್ರಿಗೆ ಫೋನ್ ಮಾಡಿದೆ. ಏನಣ್ಣ ಆಗ್ತಾ ಇದೆಯಾ? ಹೌದು ಆಗ್ತಾ, ಡೇಟ್ ಬಂದ ಮೇಲೆ ಆಗಿದೆ ಅಂತ ಅಲ್ವಣ್ಣ ಅರ್ಥ. ಸರ್ ಒಂದು ಕೆಲಸ ಮಾಡೋಣ, ಹಿಂಗಿರು ಶೂಟಿಂಗ್ ಹೋಗೋಕ್ಕಿಂತ ಮುಂಚೆ ಒಂದು ಸತಿ ಫಸ್ಟಲ್ಲಿ ಏನು ಮಾಡಿದ್ವಿ ಅಂತ ನೋಡ್ಬೇಡ ಅಂದ್ಬಿಟ್ಟು ನೋಡಿದ್ವಿ. ಒಂದು 7 ವರ್ಷದಿಂದ ನಾವು ರ್ಯಾಂಡಮಾಗಿ ಆ್ಯಕ್ಟ್ ಮಾಡಿಬಿಟ್ಟಿದ್ವಿ ಅದರಲ್ಲಿ. ನನ್ನ ಮಗನ ಹಂಗೆ ಮಾಡೋಣ ಅಂತ. ಈಗ ಒಂಚೂರು 7 ವರ್ಷ ಆಗಿದೆ, ಬಿಳಿ ಕೂದಲು ಬಂದಿದೆ, ಒಂಚೂರು ಫ್ಯಾಟ್ ಗೀಟ್ ಎಲ್ಲ ಸೇರಿಕೊಂಡಿದೆ, ಹೆಂಗೆ ಬರುತ್ತೋ ಏನೋ ಅಂತ ಯೋಚನೆ ಮಾಡ್ಕೊಂಡು ಹೋದ್ವಿ. ಒಂದು ಹಳ್ಳಿ, ಆ ಹಳ್ಳೀಲಿ ಶೂಟ್ ಮಾಡ್ತಾಯಿದ್ದೀವಿ. ಕ್ಯಾರವನಲ್ಲಿ ನಾನು ಮತ್ತು ಶಿವರಾಜ್ ಕೇರ್ಪೇಟೆ ಅವರು ಮೇಕಪ್ ಎಲ್ಲ ಹಾಕ್ಕೊಂಡು ಕೆಳಗೆ ನಡ್ಕೊಂಡು ಹೋಗ್ತಾಯಿದ್ವಿ. ಆ ಹಳ್ಳಿ ಜನ ನಮ್ಮನ್ನೇ ನೋಡಿದ್ರಿ ಹಿಂಗೆ, ಇದೇನಲ್ಲ ಇವ್ರ ಹಂಗಂಗೆ ಅವರೇ ಎಲ್ಲ ಅಂತಂದರು. ಅಲ್ಲಿ ಗುರು ಈ ಪಿಕ್ಚರ್ ಮಾಡ್ಬೋದು ಗುರು, ನಾವು ಹಂಗೆ ಕಾಣಿಸ್ತಾ ಇದೀವಿ ಇವ್ರ ಕಣ್ಣಿಗೆ ಅಂತ ಡಿಸೈಡ್ ಮಾಡಿದ್ವಿ. ನಾವು ಅಂದ್ಕೊಂಡಿದ್ವಿ ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕು ಈ ಸಿನಿಮಾ, ಯಾಕೆಂದರೆ 7 ವರ್ಷ ಆಗಿದೆ, ಒಂಚೂರು ಬೆಳೆದಿದೆ ತಲೆ, ಚೆನ್ನಾಗಿ ಮಾಡಬೇಕಪ್ಪ ಅಂತ. ಬಟ್ ನಾವು ಶೂಟಿಂಗ್ ಮಾಡ್ತಾ ಮಾಡ್ತಾ ಏನು ಅನ್ನಿಸ್ತು ಅಂದರೆ ನಮಗೆ ಫಸ್ಟು ಮುಗಿಸಿ ಒಂದು 15 ದಿನ ಬ್ರೇಕ್ ತಗೊಂಡು ಸೆಕೆಂಡ್ ಶುರು ಮಾಡ್ತಾಯಿದ್ವಿ ಅನ್ನೋ ಫೀಲ್ ಆಗೋಯ್ತು ನಮಗೆ. ಈ ನಾಸ್ಟಾಲಜಿಕ್ ಅಂತಾರಲ್ಲ ಆ ಥರ ಆಗೋಯ್ತು ನಮಗೆ. ಇದೇನೇ ಇದು, ನಾವೇನು ಅಂದ್ಕೊಂಡು ಹಂಗೆ ಆಗ್ತಾಯಿದೆಯಲ್ಲ. ಒಂದು ಡೈಲಾಗು ಶಿವಣ್ಣಂಗೆ ಹೇಳ್ತಾ ಇದ್ರೆ, ಅಣ್ಣ ಇದು ಸೆಕೆಂಡ್ ಹೇಳ್ಬೇಕಣ್ಣ, ಫಸ್ಟ್ ಹೇಳ್ತಾ ಇದೆಯಾ ನೀನು ಅಂತವ್ರು ಅದೇ ಜಾಗದಲ್ಲಿ. ಓ ಗುರು, ತುಂಬ ಇನ್ವಾಲ್ವ್ ಆಗಿಬಿಟ್ಟಿದ್ದೀವಿ ನಾವು ಅಂತ. ಎಲ್ಲಿ ಶುರು ಆಗುತ್ತೋ ಅಲ್ಲಿಂದನೇ ಎಲ್ಲಿ ಮುಗಿಯುತ್ತೋ ಅಲ್ಲಿಂದನೇ ಶುರು ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟ. ಆಫ್ಟರ್ 7 years ಅದು ತುಂಬ ಕಷ್ಟ ಅಂತ ಅನ್ನಿಸ್ತು ನನಗೆ. 8 years ಶೂಟಿಂಗಿಗೆ ನಮಗೆ ಏನಪ್ಪ ಅಂತ ಒಂದು ವಿಶ್ವ ನಮ್ಮ ಕ್ಯಾಮ್ರಾಮನ್ ತುಂಬ ನಮ್ಮನ್ನು ಬೆಳ್ಳಕ್ಕೆ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಯಾರು ಅಯೋಗ್ಯ 2 ಆ ಕಾರಣಕರ್ತ ಯಾರು ಅಂತ ಗೊತ್ತಿಲ್ಲ, ಅದು ಹೆಂಗೆ ಶುರು ಆಯಿತು ಅಂತ ಗೊತ್ತಿಲ್ಲ, ಆ ಪಾಯಿಂಟ್ ಹೆಂಗೆ ಶುರು ಆಯಿತು ಅಂತ ಗೊತ್ತಿಲ್ಲ. ನಿಜವಾಗ್ಲೂ ಅವ್ರಿಗೆ ನಮ್ಮ ಹೃದಯಪೂರ್ವಕ ನಮಸ್ಕಾರಗಳು. ಸರ್ ಸಿನಿಮಾ ಮಾಡೋದು ಇವಾಗ ತುಂಬ ಕಷ್ಟ ಸರ್. ಅದರಲ್ಲೂ ಕಾಮಿಡಿ ಕಮರ್ಷಿಯಲ್ ಮಾಡೋದು ತುಂಬ ಕಷ್ಟ. ಯಾಕೆಂದರೆ ಒಬ್ಬ ಹೀರೋ
ನಿಮ್ದಪ್ಪ ಸಿನಿಮಾ ಅಂತ ಹೇಳೋದು ತುಂಬ ಕಷ್ಟ. ಇವಾಗ ಸತೀಶ್ ಅವ್ರು ಅದೇ ಹೇಳ್ತಾರೆ, ಯಾವ ಸೀನ್ ಮಾಡಿದ್ರು ನಿಮ್ಮದು ಕಂಡ್ರೆ ಆ ಸೀನು ನೀವು ಮಾಡಬೇಕು ಅಂತ. ನೀವು ನಾನು ಮಾಡ್ತಾಯಿದ್ದೀನಪ್ಪ, ನೀವೇ ಮಾಡಬೇಕು ಜೋಡೆತ್ತಿದ್ದಂಗೆ ಅಂತಾರೆ ನಮಗೆ. ಸೊ ಮುನೇಗೌಡ್ರಿಗಂತೂ ನಮ್ಮ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅವ್ರೊಂದು ಮಾತು ಹೇಳಿದ್ರು, ಈ ಸಿನಿಮಾ ಏನಾದ್ರು ಚೆನ್ನಾಗಾದರೆ ಒಂದು 25-30 ಪಿಕ್ಚರ್ ಮಾಡ್ತೀನಿ ಅಂದ್ರಣ. ಸಾಕಣ್ಣ, ಚೆನ್ನಾಗಾಗತ್ತಣ್ಣ ಸಿನಿಮಾ. ಇದು ಕಾಮಿಡಿ ಫಸ್ಟ್ ಒನ್ ಏನಿತ್ತು ಅದಕ್ಕೆ 200 ಪಟ್ಟು ಈ ಸಿನಿಮಾದಲ್ಲಿದೆ. 200 ಪಟ್ಟು. ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿರೋ ಅದಕ್ಕಿಂತ ಜಾಸ್ತಿಯಾಗಿ ಈ ಸಿನಿಮಾ ಇದೆ. ಆಗಸ್ಟ್ 7ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ, ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಪ್ರೋತ್ಸಾಹ ಸದಾ ನಮ್ಗಳ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ನಾನು. ಥ್ಯಾಂಕ್ ಯು ಸೊ ಮಚ್. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ಎಲ್ಲ ವಿಧದ ಮಾಧ್ಯಮ ಮಿತ್ರರಿಗೆ ಮೊದಲನೇದಾಗಿ ನಮಸ್ಕಾರ, ಹಾಗೂ ಬಂದಿರತಕ್ಕಂಥ ಕೆಲವೊಂದಷ್ಟು ಪ್ರೀತಿಯ ಆಡಿಯನ್ಸ್ಗೂ ಕೂಡ ನಮಸ್ಕಾರ. ಗಿರೀಶನ ಹೇಳ್ದಂಗೆ ಫಸ್ಟು ಈ ಸಿನಿಮಾ ಶುರುವಾಗ್ತಾ ಇದೆ ಅಂತ ಹೇಳಿದಾಗಲೇ ಫೋನ್ ಮಾಡ್ಬಿಟ್ಟು ಕನ್ಫರ್ಮ್ ಮಾಡ್ಕೊಂಡ್ರು, ಹೌದಾ ಆಯ್ತಣ್ಣ ಅಂತ. ಅಡ್ವಾನ್ಸು ಆಯಿತು. ಅಡ್ವಾನ್ಸ್ ಆಗಿದ್ದಿನ ಜೊತೆಲಿದ್ವಿ ನಾವಿಬ್ಬರು ಮಾತಾಡ್ಕೊಂಡಿದ್ದು ಒಂದೇ ಮಾತು ಹೇಳಿದ್ದು, ಇವತ್ತು ಹೋಗಿ ಫಸ್ಟು ಅಯೋಗ್ಯ ಪಾರ್ಟ್ 1 ನೋಡೋಣ ಅಂತ. ಇಬ್ಬರು ಮನೆಗೆ ಹೋಗಿ ಇವರು ಒಂದು ಸಲ ಸಿನಿಮಾ ನೋಡಿದ್ದಾರೆ, ನಾನು ಸಿನಿಮಾ ನೋಡಿದೆ. ಮಾರನೇ ದಿನ ಮಾತಾಡ್ಕೊಂಡ್ವಿ, ಈ ರೀತಿಯಾಗಿ ಬಂದಿದೆ, ಹೀಗೆ ಹೋಗಬೇಕು ಅನ್ನೋ ಥರಕ್ಕೆ. ಮತ್ತು ಗಿರಿಯಣ್ಣ ಹೇಳ್ದಂಗೆ ಆ್ಯಕ್ಚುಲಿ ಸೆಟ್ಟಿಗೆ ಹೋದಾಗ ನಿಜವಾಗ್ಲೂ ನಾವೇನು ಮೊನ್ನೆ ಇಲ್ಲಿಂದ ಶೂಟಿಂಗ್ ಮುಗಿಸ್ಕೊಂಡು ಹೋಗಿದ್ದೀವಿ, ಈಗ ಮತ್ತೆ ವಾಪಸ್ ಬಂದು ಶೂಟ್ ಮಾಡ್ತಿದ್ವಿ ಅಂತಲೇ ಅನ್ನಿಸ್ತು. ಅಷ್ಟು ಚೆನ್ನಾಗಿತ್ತು. ಲೊಕೇಶನ್ಗಳು ಎಷ್ಟು ಸಪೋರ್ಟ್ ಮಾಡಿದ್ದಾವೆ ಅಂತಂದರೆ 7 ವರ್ಷ ಆದ್ರೂ ಕೆಲವೊಂದು ಜಾಗಗಳು ಮಾತ್ರ ನಾವು ನೆನ್ನೆ ಅಲ್ಲಿ ಮುಗಿಸ್ಕೊಂಡು ಮನೆಗೆ ಹೋಗಿ ವಾಪಸ್ ಬಂದಿದ್ದೀವನೋ ಅನ್ನೋಷ್ಟು ಅದೇ ರೀತಿಯಾಗಿ 7 ವರ್ಷ ಆದರೂ ಕೂಡ ಅದೇ ರೀತಿಯಾಗಿದ್ದು. ಅಷ್ಟು ಅಚ್ಚುಕಟ್ಟಾಗಿ ಶೂಟ್ ಆಯ್ತು ಎಲ್ರಿಗೂ ಕೂಡ. ಮತ್ತು ಇಲ್ಲಿ ಮಹೇಶ್ ಬಗ್ಗೆ ನಾನು ಹೇಳಲೇಬೇಕು. ಈ ಕ್ಯಾರೆಕ್ಟರ್ಗಳನ್ನ ಒಂದನ್ನು ಬಿಡದೆ ಅಷ್ಟು ಅಚ್ಚುಕಟ್ಟಾಗಿ ಬರ್ಕೊಂಡು ಹೋಗಿರೋದ್ರ ಜೊತೆಗೆ ನಮ್ಮನ್ನ ಸೆಟ್ಟಲ್ಲಿ ಬಂದಾಗ ನಿಮಗೆ ಸ್ಕ್ರಿಪ್ಟ್ ಕೊಡಬೇಕಾ, ಈ ಸೀನ್ ಹೇಳ್ಬೇಕಾ, ನೀವು ಮಾಡ್ಕೊಂಡು ಹೋಗ್ತೀರ ಮಾಡಿ ಅನ್ನೋ ಥರಕ್ಕೆ ಅಷ್ಟು ಫ್ರೀಡಮ್ ಕೊಟ್ಟಿದ್ದು. ಜೊತೆಗೆ ಸತೀಶಣ್ಣ ನಿಜವಾಗ್ಲೂ ನಾನು ಎಲ್ಲ ಪ್ರೆಸ್ ಮೀಟ್ಗಳನ್ನು ಜೊತೆಲಿದ್ದಾಗ ನಾನು ಹೇಳ್ತಾನೆ ಇರ್ತೀನಿ, ಇದು 5ನೇ ಸಿನಿಮಾ. ನಮಗೆ ಆ ಕ್ಯಾರವ್ಯಾನ್ ನಿಂತಿರೋ ಜಾಗದಲ್ಲೇ ನಿಂತಿರೋದು 15 ದಿನ ಬೆಳಗ್ಗೆ ಬಂದರೆ ಅದೇ ಜಾಗದಲ್ಲಿ ಹತ್ತಬೇಕು. ಇವರು ಒಂದೊಂದ್ಸಲ ಅಂತಂದ್ರೆ ಇದು ಒಂದು ಸುಮಾರು ವರ್ಷದಿಂದ ಈ ಸಿನಿಮಾ ಮಾಡ್ತಿದ್ದೀವಿ ಅಂತ ಅನ್ನಿಸ್ತಾ ಇತ್ತಲ್ವ ಅನ್ನೋ ಥರಕ್ಕೆ. ಅಂದರೆ ಗೊತ್ತೇ ಆಗ್ತಿರ್ಲಿಲ್ಲ. ಮತ್ತು ಸೀನ್ಗಳು ಅಷ್ಟೇ, ಲಾಸ್ಟ್ ಪಾರ್ಟ್ 1 ಏನಿದೆ ಅದಕ್ಕಿಂತ ಕ್ವಾಲಿಟಿಲಾಗಿರ್ಬೋದು. ಮತ್ತು ಕೆಲವೊಂದು ಸೀನ್ಗಳು ಇಡೀ ಥಿಯೇಟ್ರ್ ಒಂದ್ಸಲ ಹಿಂಗೆ ಅಳ್ಳಾಡ್ಬಿಡುತ್ತೆ, ನಾವು ಆ ರೇಂಜಿಗೆ ನಗ್ತೀರ, ಅಷ್ಟು ಒಳ್ಳೊಳ್ಳೆ ಸೀನ್ಗಳಂತೂ ಇದೆ. ಈಗ ಆಲ್ರೆಡಿ ಮೊದಲನೇ ಹಾಡು ಬಿಡುಗಡೆಯಾಗಿ 5 ಮಿಲಿಯನ್ ವ್ಯೂಸ್ ಆಗಿದೆ. ಅದರ ಕೇಕ್ನ ಇನ್ನೊಂದು ಹಾಡು ಬಿಡುಗಡೆ ಆಗ್ಬೇಕಾದ್ರೆ ಕಟ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಇನ್ನೂ ಹಾಡುಗಳು ಬರ್ತವೆ, ಇನ್ನೂ ಅದ್ಭುತವಾಗಿರೋ ಹಾಡುಗಳಿದ್ದಾವೆ. ಆ ಹಾಡು ಬರೋ ಅಷ್ಟರಲ್ಲಿ ಇದು ಇನ್ನೊಂದು 5 ಮಿಲಿಯನ್ ಓಡಿರ್ತದೆ, ಆವಾಗ ಇನ್ನೊಂದು ಕೇಕ್ ಕಟ್ ಮಾಡೋಣ. ಒಟ್ಟಿನಲ್ಲಿ ಇಡೀ ತಂಡ ತುಂಬ ಖುಷಿಯಾಗಿ ಮಾಡಿರುವಂಥ ಸಿನಿಮಾ. ನಿಮ್ಮನ್ನು ಸಿಕ್ಕಾಪಟ್ಟೆ ಮನೋರಂಜನೆ ಕೊಡುತ್ತೆ ಈ ಸಿನಿಮಾ ಅನ್ನೋ ನಂಬಿಕೆ ನಮಗೆ 100ಕ್ಕೆ 100 ಪಟ್ಟಿದೆ. ಎಲ್ಲೂ ಯಾವುದೇ ಒಂದು ಸೀನಲ್ಲೂ ಚಿಕ್ಕದಾಗೂ ಕೂಡ ಕೊರತೆ ಆಗದಲೇ ಇರೋ ಹಾಗೆ ಪ್ರೊಡಕ್ಷನ್ ಮಾಡಿರುವಂಥ ನಮ್ಮ ಮುನೇಗೌಡರು ಸರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ. ಒಂದು ಅದ್ಭುತವಾದಂತಹ ಪ್ರೊಡಕ್ಷನ್ನು. ನಾವು ಮೊನ್ನೆ ಒಂದು ಈ ಹಾಡನ್ನು ನೋಡಿ ಬರಬೇಕಾದ್ರೆ ಗಿರಿಯಣ್ಣ ಹೇಳ್ದಂಗೆ ನಮ್ಮ ಜೊತೆ ಕೂತ್ಕೊಂಡು ಮಾತಾಡಬೇಕಾದ್ರೆ ಈ ಸಿನಿಮಾ ಗೆಲ್ಲುತ್ತೆ ಅನ್ನೋ ನಂಬಿಕೆ ಇದೆ. ಇದು ಗೆದ್ದು ನಾನು ಗೆದ್ದೆ ಅಂತ ಅನ್ನಿಸ್ತು ಅಂತಂದರೆ ಎಷ್ಟು ಸಿನಿಮಾ ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ನಿಜವಾಗ್ಲೂ ಹೇಳಿದ್ರು. ಅಣ್ಣ ನೀವು ಖಂಡಿತವಾಗ್ಲೂ ಮಾಡ್ತೀರಾ, ಈ ಸಿನಿಮಾ ನಿಮಗೆ 100 ಸಿನಿಮಾ ಮಾಡೋ ಅಷ್ಟು ದುಡ್ಡನ್ನು ತಂದುಕೊಡ್ಲಿ ಅಂತ ನಾನು ಸರಸ್ವತಿ ಹತ್ರ ಬೇಡ್ಕೊತೀನಿ. ಯಾಕಂದ್ರೆ ನಮ್ಗೆ ಇದು ಬಿಟ್ಟರೆ ನಮಗೇನು ಗೊತ್ತಿಲ್ಲ, ನಾವು ಇದನ್ನೇ ಮಾಡ್ತೀವಿ, ನಾವು ನಿಮ್ಮ ಜೊತೆಗೆ ಯಾವಾಗಲೂ ಇರ್ತೀವಿ. ಗೆಳೆಯ ಆಲ್ ದ ಬೆಸ್ಟ್ ಮಾಸ್ಟರ್, ಸೂಪರ್ ಮಾಸ್ಟರ್. ನಮ್ಮನ್ನು ಕುಣಿಸಿದ್ರಿ ಅದೇ ಕಷ್ಟ ಆಯಿತು. ಥ್ಯಾಂಕ್ ಯು. ಹಾಗೆ ನಮ್ಮ ವಿಶ್ವಸರು ಸಿನಿಮಾಟೋಗ್ರಫಿ ಆಗಿರ್ಬೋದು ಎಕ್ಸ್ಟ್ರಾಡಿನರಿ. ಮತ್ತು ಎಡಿಟ್ರು ಇಲ್ಲಿ ಮಾತನ್ನು ಎಡಿಟ್ ಮಾಡ್ಬಿಟ್ಟು ಮಾತಾಡಿದ್ರು. ಸೊ ಕೆಲವೊಂದು ಸೀನ್ಗಳನ್ನ ಕಟ್ ಮಾಡ್ಬೇಕಾದ್ರೆ ಕಟ್ ಮಾಡೋದು ಬ್ಯಾಡವೋ ಅನ್ನೋ ಡಿಸ್ಕಷನಲ್ಲೇ ತುಂಬ ದಿನ ಕಳೆದಿದ್ದಾರೆ ಅಂತ ಹೇಳಿದ್ರು. ಖಂಡಿತ ಸತ್ಯ ಕೂಡ ಅದು. ಒಟ್ಟಾರೆಯಾಗಿ ಈ ಹಾಡು ಎಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ, ಅದೇ ರೀತಿಯಾಗಿ ಸಿನಿಮಾ ಕೂಡ ಅಷ್ಟೇ ಅಚ್ಚುಕಟ್ಟಾಗಿದೆ, ನಗಿಸುತ್ತೆ. ಮತ್ತು ಈ ಹಾಡಲ್ಲಿ ನೀವು ಗಮನಿಸಿರ್ಬೋದು, ಬರೀ ಒಂದು ಹೀರೋ ಎಂಟ್ರಿಗೆ ಅಂತ ಮಾಡಿರೋ ಸಾಂಗ್ ಅಲ್ಲ, ಅವ್ರ ಕಡೆಯಿಂದ ಕೆಲವೊಂದಷ್ಟು ವಿಷಯಗಳನ್ನ ಹೇಳ್ಸಿದ್ದಾರೆ.
ದುಡ್ಡು ಕೊಟ್ಬಿಟ್ಟು ಓಟ್ ಹಾಕೋದು ಬಿಡ್ಬಿಡ್ರಪ್ಪ ಅನ್ನೋ ವಿಷಯಗಳೂ ಸೂಕ್ಷ್ಮವಾಗಿ ಗಮನಿಸ್ತಾ ಹೋದರೆ ತುಂಬ ವಿಷಯಗಳಿದ್ದಾವೆ. ಈ ಹಾಡನ್ನು ಕೇಳಿ. ಹಾಗೆ ಆಗಸ್ಟ್ 7ನೇ ತಾರೀಕು ನಮ್ಮ ಅಯೋಗ್ಯ 2 ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲರೂ ಕೂಡ ನಮಸ್ಕಾರ. ಮೊದಲಿಗೆ ಈ ಒಂದು ಹಾಡನ್ನ ಲಾಂಚ್ ಮಾಡಿಕೊಟ್ಟಂಥ ದೀಪಕ್ ಸರ್ಗೆ ಮತ್ತು ಪ್ರಮೋದ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸತೀಶ್ ಸರ್ಗೆ ಭಾಳಷ್ಟು ಜನ ಅಭಿಮಾನಿಗಳಿದ್ದಾರೆ. ಎಸ್ಪೆಷಲಿ ಮಂಡ್ಯ ಭಾಗದಲ್ಲಂತೂ ಅದವ್ರ ತವ್ರ ಮನೆ ಇದ್ದಂಗೆ ಕಾಲಿಟ್ರೆ ಎಲ್ಲ ಅಭಿಮಾನಿಗಳು ಒಂದೇ ಪ್ರಶ್ನೆ ಯಾವಾಗ್ಲೂ, ಸತೀಶ್ ಸರ್ನ ತುಂಬ ಮಾಸಾಗಿ ನೋಡಬೇಕು. ಹಳ್ಳಿ ಐದನಾಗಿ ನೋಡಿದ್ದಾರೆ, ಒಂದು ಮಾಸಾಗಿ ಹೆಂಗೆ ನಾವು ಯಾವತ್ತು ನೋಡ್ತೀವಿ ಅನ್ನೋ ಥರದ್ದು. ಆ ಅಭಿಮಾನಿ ಬಳಗದಲ್ಲಿ ನಾನು ಒಬ್ಬ. ಸತೀಶ್ ಸರ್ನ ಮಾಸಾಗಿ ನೋಡಬೇಕು, ಒಳ್ಳೆ ಡಾನ್ಸ್ ನಂಬರಲ್ಲಿ ನೋಡಬೇಕು ಅಂತ ಆಸೆ ಇತ್ತು. ಆ್ಯಂಡ್ ಥ್ಯಾಂಕ್ಸ್ ಟು ಮಾಸ್ಟರ್. ಏನು ಮಾಸ್ಟರ್ ಸಾಕ್ಬಿಟ್ಟಿದ್ದೀರಾ, ಸಖತ್ತಾಗಿ ಮಾಡಿದ್ದೀರಾ ಮಾಸ್ಟರ್. ತುಂಬ ಖುಷಿ ಆಯಿತು. ಒಂದು ದೊಡ್ಡ ಮಾಸ್ ಹೀರೋ ಡಾನ್ಸ್ ಮಾಡ್ದಂಗೆ ಆ ಫೀಲಿಂಗ್ ಹಂಗಿತ್ತು. ಸತೀಶ್ ಅಣ್ಣನ ಅನ್ನೋದನ್ನೇ ಮರ್ತುಬಿಟ್ಟು ನೋಡ್ದಂಗಿತ್ತು. ಸತೀಶ್ ಸರ್ ಸಖತ್ತಾಗಿ ಮಾಡಿದ್ದೀರಾ ಡಾನ್ಸು. ನಿಮ್ಮ ಶ್ರಮ ಕಾಣಿಸ್ತಾ ಇದೆ. ಆ್ಯಂಡ್ DOP ಸರ್ ಅಮೇಝಿಂಗ್ ವರ್ಕು. ಆ್ಯಂಡ್ ಎಂಟೈರ್ ಟೀಮ್ ಅಂದರೆ ನನಗೆ ಅಯೋಗ್ಯವನ್ನಲ್ಲಿ ಗೆಳೆಯಿಂದ ನಂದು ಜರ್ನಿ ತುಂಬ ಲಾಂಗ್ ಜರ್ನಿ. ತುಂಬ ಕಷ್ಟಪಟ್ಟು ಇವತ್ತು ಈ ಸ್ಥಾನಕ್ಕೆ ಬಂದಿರೋದು. ಸೊ ಅಯೋಗ್ಯ 1 ಮೆಮೊರೀಸ್ಗಳೆಲ್ಲ ಅಯೋಗ್ಯ 2 ಸ್ಟಾರ್ಟ್ ಮಾಡೋಣ ಅಂದಾಗ ನನಗೆ ತಲೆಯಲ್ಲಿ ಓಡ್ತಾನೆ ಇತ್ತು. ಅಯೋಗ್ಯ 1 ಸಿನಿಮಾದ ಎಲ್ಲ ಹಾಡುಗಳನ್ನೂ ನೀನೇ ಬರೀಬೇಕು ಗೆಳೆಯ ಅಂತ ನಾನು ಯೂಶ್ವಲಾಗಿ ನನ್ನ ಸಿನಿಮಾ ಹಾಡುಗಳನ್ನ ಬರ್ಕೊತಾ ಇದ್ದೆ. ಮೊದಲನೇ ಬಾರಿಗೆ ಅಯೋಗ್ಯ 1 ಬರೆದಾಗ ತುಂಬ ಚಾಲೆಂಜಸ್ ಇತ್ತು. ಅದನ್ನೆಲ್ಲ ಬ್ರೇಕ್ ಮಾಡಬೇಕಿತ್ತು. ಅಯೋಗ್ಯ 2 ಅಂದ್ಕೊಂಡಾಗ ಒನ್ಸ್ ಅಗೇನ್ ಮತ್ತೆ ತುಂಬ ದೊಡ್ಡ ಚಾಲೆಂಜು. ಆಗಲೇ ಲಾಸ್ಟ್ ಪ್ರೆಸ್ ಮೀಟಲ್ಲಿ ನಾವು ಮಾತಾಡೋಕ್ಕಾಗಲ್ಲ, ಪ್ರಶ್ನೆ ಕೇಳಿದ್ರು 7 ವರ್ಷ ಬೇಕಿತ್ತು ಆ ಸಿನಿಮಾ ಮಾಡೋಕ್ಕೆ ಅಂತ. ಕೆಲವೊಂದು ಸಿನಿಮಾಗಳೇ ಹಂಗೆ ಡೆಸ್ಟಿನಿ ಬರೆದುಬಿಟ್ಟಿರುತ್ತೆ, ಯಾವಾಗ ಮುಹೂರ್ತ ಆಗಬೇಕು, ಯಾವಾಗ ರಿಲೀಸ್ ಆಗಬೇಕು. ನಾವು ಬರೀ ಪ್ರಯತ್ನ ಪಡ್ತಾ ಇರ್ತೀವಿ ಅಷ್ಟೇ. ಸೊ ತುಂಬ ಸಿನಿಮಾ ಮಾಡೋದು ತುಂಬ ಕಷ್ಟದ ಕೆಲಸ, ಪ್ಯಾಷ್ನೇಟಾಗಿ ಸಿನಿಮಾ ಮಾಡೋದು ಇನ್ನೂ ತುಂಬ ಕಷ್ಟದ ಕೆಲಸ. ಸೊ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಇಡೀ ತಂಡ ತುಂಬ ಪ್ಯಾಷ್ನೇಟಾಗಿ ವರ್ಕ್ ಮಾಡಿದ್ದಾರೆ, ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಹಂಗೆಲ್ಲ ಮಾಡಿದ್ರೇ ಈ ಥರ ಔಟ್ಪುಟ್ ಬರೋಕ್ಕೆ ಸಾಧ್ಯ ಅಂತ ನನ್ನ ಭಾವನೆ ಆ್ಯಸ್ ಎ ನಿರ್ದೇಶಕ ಆಗಿ, ಬರಹಗಾರ ಆಗಿ. ಆ್ಯಂಡ್ ಈ ಸಂದರ್ಭದಲ್ಲಿ ನಾನು ಅರ್ಜುನ್ ಜನ್ಯ ಸರ್ಗೆ ಧನ್ಯವಾದ ಹೇಳ್ತೀನಿ. ಯಾಕಂತಂದರೆ ಕಂಪೋಸಿಂಗ್ ಟೈಮಲ್ಲಿ ಒಂದು ಸಾಂಗ್ ದೊಡ್ಡ ಮಾಸ್ ಸ್ಟಾರ್ಗೆ ಮಾಡೋ ಥರ ಒಂದು ಸಾಂಗ್ನ ಕಂಪೋಸ್ ಮಾಡಿದ್ದಕ್ಕೆ, ಅದು ವಿದಿನ್ ಅ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅಂತಲೇ ಅನ್ಬೋದು. ಸುಮ್ಮನೆ ನಾನು ಗೆಳೆಯ ಕಾನ್ಸೆಪ್ಟ್ ಡಿಸ್ಕಷನ್ ಮಾಡಿಕೊಂಡು ಗೆಳೆಯನ ಬಗ್ಗೆ ಹೇಳೋದಾದರೆ ಅವನಿಗಿರೋ ಕ್ಲಾರಿಟಿ ಇದೇ ಥರನೇ ತೋರಿಸ್ಬೇಕು. ಸತೀಶ್ ಸರ್ಗೆ ಅಭಿಮಾನಿ ಬಳಗ ಏನು ದೊಡ್ಡದಿದೆ ಅನ್ನೋದು ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಗೊತ್ತು. ಅದ್ರಲ್ಲಿ ಮೊದಲನೇ ಅಭಿಮಾನಿ ಬಹುಶಃ ಗೆಳೆಯನೇ ಇರಬೇಕು. ಯಾಕಂದ್ರೆ ಕನಸು ಮನಸ್ಸಲ್ಲೆಲ್ಲ ಬರೀ ಸತೀಶ್ ಸರ್ ಅವನಿಗೆ ಮೋಸ್ಟ್ಲಿ ಬ್ಲಡ್ ಒಳಗೂ ಓಡ್ತಾ ಇರ್ತದೆ. ಆ ರೀತಿ ಎದೆ ಒಳಗೆ ಹಾಕೊಂಡು ಮಾಡಿರೋದು ಸಿನಿಮಾ. ಗೊತ್ತಾಗುತ್ತಾ ಪ್ಯಾಷನ್ನು, ಯಾವ ಬಟ್ಟೆ ಹಾಕ್ಸ್ಬೇಕು, ಯಾವ ಥರ ಸ್ಟೆಪ್ ಹಾಕಿಸ್ಬೇಕು, ಹೆಂಗೆ ನಡ್ಕೊಂಬಂದ್ರೆ ಹೆಂಗಿರುತ್ತೆ. ಆ ಬೋಲ್ಟ್ ಕ್ಯಾಮ್ರಾನು ಅಷ್ಟೇ ಬಿಟ್ಟಿಲ್ಲ, ಬರೋ ತನಕನೂ ನಿದ್ದೆ ಮಾಡಿಲ್ಲ. ಗೆಳೆಯ ಬರುತ್ತೆ ಬೋಲ್ಟಲ್ಲೇ ತೆಗಿಬೇಕು ಅಂತ. ಅಂದರೆ ಆ್ಯಸ್ ಎ ಟೆಕ್ನಿಷಿಯನ್ ಆಗಿ ನಂಗೆ ಗೊತ್ತಿರುತ್ತೆ ನಾವು ಇಷ್ಟು ಆರಾಧಿಸ್ತೀವಿ ಹೀರೋಗಳನ್ನ, ಎಷ್ಟು ಪ್ರೀತಿಸ್ತೀವಿ ಅಂತ. ಅದರಿಂದಾಗಿ ಔಟ್ಪುಟ್ ಅದ್ಭುತವಾಗಿ ಬಂದಿದೆ. ಆ್ಯಂಡ್ ಅರ್ಜುನ್ ಜನ್ಯ ಸರ್ ಬಗ್ಗೆ ಹೇಳ್ತಾ ಇದ್ದೆ, ಸೂಪರಾಗಿ ಮಾಡಿದ್ದಾರೆ ಮ್ಯೂಸಿಕ್ಕು. ಆ ಮ್ಯೂಸಿಕ್ಕಿಂದನೇ ನಾನು ಅದಕ್ಕೆ ಜೀವ ಕೊಡೋಕ್ಕೆ ಸಾಧ್ಯ ಆಯಿತು, ಅಂದರೆ ಬರೆಯೋದಕ್ಕೆ ಸಾಧ್ಯ ಆಯಿತು. ಆ್ಯಂಡ್ ಅಂತೋನಿದಾಸ್ ಸರ್ ಅವರು ಹಾಡಿರೋ ಎಲ್ಲ ಹಾಡುಗಳಲ್ಲೂ ಒಂದು ವೈಬ್ ಇರುತ್ತೆ, ಎನರ್ಜಿ ಇರುತ್ತೆ. ಅವ್ರ ವಾಯ್ಸಲ್ಲಿರೋ ಅಂಥ ಆ ಟೆಕ್ಸ್ಚರೇ ಹಂಗಿದೆ. ತುಂಬ ಅದ್ಭುತವಾಗಿ ಆಡಿದ್ದಾರೆ. ಆ್ಯಂಡ್ ಎಂಟೈರ್ ಟೀಮ್ ಎಲ್ರಿಗೂ ಕೂಡ ನಾನು ನನ್ನ ಕಡೆಯಿಂದ ಅಭಿನಂದನೆ ತಲುಪಿಸ್ತೀನಿ. ಆ್ಯಂಡ್ ಗಿರಿಯಣ್ಣ, KR ಸರ್, ಎರಡು ಮುತ್ತುಗಳು. ನಾನು ನೋಡಿದ್ದೀನಿ. ನಮ್ಮ ಸಿನಿಮಾ ಬಗ್ಗೆನೇ ನಾವು ಮಾತಾಡಿದ್ರೆ ತಪ್ಪಾಗುತ್ತೆ. ಇನ್ನೆಲ್ಲ ಆಡಿಯನ್ಸಿಗೆ ಸೇರಿದ್ದು. ಅಯೋಗ್ಯ 1ನ ಎಷ್ಟು ದೊಡ್ಡ ಮಟ್ಟಕ್ಕೆ ಗೆಲ್ಲಿಸಿದ್ರಿ, ಅದೇ ಥರ ಅಯೋಗ್ಯ 2 ಚಿತ್ರ ಆಗಸ್ಟ್ 7ನೇ ತಾರೀಕು ಬಿಡುಗಡೆ ಆಗ್ತಾಯಿದೆ. ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಬನ್ನಿ, ಈ ಚಿತ್ರವನ್ನು ನೋಡಿ ಹರಿಸಿ, ಹಾರೈಸಿ, ಆಶೀರ್ವದಿಸಿ ಅಂತ ಹೇಳೋದಕ್ಕೆ ನಾನು ನಿಮ್ಮೆಲ್ಲರ ಮುಖಾಂತರ ಕೇಳ್ಕೊತೀನಿ, ಮಾಧ್ಯಮದವ್ರ ಮುಖಾಂತರ. ಆ್ಯಂಡ್ ಮುನೇಗೌಡ ಸರ್, ನಿಮ್ಮ 2ನೇ ಸಿನಿಮಾ ಇದು, 2ನೇ ಕೂಸು. ದೊಡ್ಡದಾಗಿ ಯಶಸ್ಸು ನಿಮಗೋಸ್ಕರ ಇಡೀ ತಂಡಕ್ಕೆ ಕಾಯ್ತಾ ಇದೆ ಸರ್. ಯಾಕಂತಂದರೆ ನಾನು ಹತ್ತಿರದಿಂದ ಎಲ್ಲ ನೋಡಿರೋನಾಗಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಖಂಡಿತ ಒಳ್ಳೆಯದಾಗುತ್ತೆ ಸರ್. ಎಲ್ರಿಗೂ ಶುಭವಾಗಲಿ, ನಿಮ್ಮೆಲ್ಲರ ಹಾರೈಕೆ ಇರಲಿ ಅಂತ ಕೇಳ್ಕೊತೀನಿ. ಧನ್ಯವಾದ. ಈಗ ಸಿನಿಮಾ ಡೇಟ್ ಕೂಡ ಅನೌನ್ಸ್ ಆಗಿದೆ. ಈಗ ಮಾಸ್ ಸಾಂಗ್ ಈಗಷ್ಟೇ ರಿಲೀಸ್ ಆಗಿದೆ. ಈ ಮೂಮೆಂಟಿಗೆ ಏನು ಓಡ್ತಾ ಇದೆ ಸರ್ ತಲೆಯಲ್ಲಿ? ಎಲ್ರಿಗೂ ನಮಸ್ಕಾರ. ನಮ್ಮ ಮಾಧ್ಯಮ ಮಿತ್ರರಿಗೆ ಹೇಗಿದೆ ಹಾಡು? ಅಣ್ಣ ಬಂದರೆ ಓಕೆ. ನನಗೆ ಈ ಪ್ರಾಜೆಕ್ಟು ನಯನ್ ಮತ್ತು ಮಹೇಶ್ ಅವ್ರು ಬರ್ತಾರೆ. ಈ ಥರ ಅಯೋಗ್ಯ ಸಿನಿಮಾ ಮಾಡಬೇಕು ಅಂತ ಹೇಳಿದಾಗ ನನ್ನ ಕಥೆನೂ ಏನೂ ಕೇಳಲಿಲ್ಲ. ನಾನು ಎಸ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಅವ್ರಿಗೆ. ಏನಕ್ಕೆ ಅಂದರೆ ಅಯೋಗ್ಯ 1 ಸಿನಿಮಾನೂ ನೋಡಿರಲಿಲ್ಲ ನಾನು. ಆ ಸಾಂಗ್ಗಳು ಇಟ್ಟಾಗಿತ್ತಲ್ವ, ಹಂಗಾಗಿ ಮಾಡೋಣ ಮಹೇಶ್ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಆ ನಂಬಿಕೆ ಇವತ್ತು ನನಗೆ ಲಾಸ್ಟ್ ಸಾಂಗ್ ರಿಲೀಸ್ ಆಗಿದ್ದು ಮತ್ತು ಇವತ್ತು ಇವೆರಡೂ ನೋಡಿದಾಗ ನನಗೆ ಆ ನಂಬಿಕೆ
ಉಳಿದಿದೆ ಅಂತ ಹೇಳ್ಬಿಟ್ಟು ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಸರಿ ಸರಿ ಸರ್. ಆಮೇಲೆ ಅದಾದಮೇಲೆ ನಾನು ಅಯೋಗ್ಯ ಒಂದು ನೋಡಿದೆ ಇವ್ರ ಹತ್ರ ಮಾತಾಡ್ಬಿಟ್ಟು ಹೆಂಗಿದೆ ಏನು ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ ಅಂತೇಳಿ ಅನಿಸ್ತು. ಆ ಸಿನಿಮಾ ಯಾವ ರೀತಿ ಇದೆಯೋ ಅದರ ಒಂದು 100 ಟೈಮ್ಸು ಈ ಸಿನಿಮಾ ಅಯೋಗ್ಯ 2 ಚೆನ್ನಾಗಿದೆ. ನಾವು ಅವತ್ತು ಮಹೇಶ್ ಅವ್ರು ಬಂದು ನಮಗೆ ಈ ರೀತಿ ಸಾಂಗ್ಸು ಮಾಡಬೇಕು, ಈ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು. ಆಯಿತು, ನೀವು ಮಾಡಿ, ಸಾಂಗ್ಸ್ ಮಾಡಿ, ಯಾವ ರೀತಿ ಆದರೂ ಮಾಡಿ, ಒಟ್ಟಿನಲ್ಲಿ ಚೆನ್ನಾಗಿ ಬರಬೇಕು, ಒಳ್ಳೆ ಸಿನಿಮಾ ಕೊಡಬೇಕು, ಜನಕ್ಕೆ ನೋಡೋದಕ್ಕೆ ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ಈ ಸಿನಿಮಾ ಮಾಡಿದ್ವಿ. ಅದು ಇವರು ಉಳಿಸ್ಕೊಂಡಿದ್ದಾರೆ ಮಹೇಶ್ ಅವರು. ದಯಮಾಡಿ ಎಲ್ಲ ಆಗಸ್ಟ್ 7ನೇ ತಾರೀಕು ಥಿಯೇಟ್ರಿಗೆ ಬಂದುಬಿಟ್ಟು ಸಿನಿಮಾ ನೋಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ದೀಪಕ್ ಗೌಡ್ರು ಬಂದಿದ್ದಾರೆ, ಪ್ರಮೋದ್ ಗೌಡ್ರು ಬಂದಿದ್ದಾರೆ, ಸತೀಶ್ ಗೌಡ್ರು ಬಂದಿದ್ದಾರೆ. ಹಾಗೆ ಎಲ್ಲ ಎಲ್ರಿಗೂ ಹೇಳೋಕ್ಕೆ ಆಗಲ್ಲ, ಎಲ್ರಿಗೂ ನಮ್ಮ ಸಿನಿಮಾದಲ್ಲಿ ಯಾರೆಲ್ಲ ಮಾಡಿದ್ದಾರೆ ಅವ್ರಿಗೆಲ್ಲ ನಾನು ಧನ್ಯವಾದಗಳು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಹಾಗೆ ಕನ್ನಡ ಪ್ರೇಕ್ಷಕರಿಗೆ ನನ್ನ ಮೊದಲ ಸಾಂಗ್ ಮುದ್ದು ಪುಟ್ಟು ಲಕ್ಷ್ಮಿನ ದೊಡ್ಡ ಮಟ್ಟಕ್ಕೆ ಗೆಲ್ಸಿದ್ದೀರಾ. 5 ಮಿಲಿಯನ್ ದಾಟ್ಕೊಂಡು ಹೋಗ್ತಾ ಇದೆ. 15,000 ರೀಲ್ಸ್ ಆಗಿದೆ. ಅದು ಎಲ್ಲ ಕ್ರೆಡಿಟು ನೀವೆಲ್ಲ ಸಪೋರ್ಟಿಂದ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಸಾಂಗ್ ಲಾಂಚ್ ಮಾಡೋಕ್ಕೆ ಅಣ್ಣನಿಗೆ ಫೋನ್ ಮಾಡಿದೆ, ದೀಪಕ್ ಅಣ್ಣಗೆ, ಅಣ್ಣ ಬರಬೇಕಣ್ಣ ಅಂತ ಪ್ರಮೋಷನ್ ಫೋನ್ ಮಾಡಿದೆ. ಅವರು ಮದಗಜ ಸಿನಿಮಾ ಆಗ್ಬೋದು, ಅವತ್ತು ನಿರ್ಮಾಪಕ ಸ್ಥಾನದಲ್ಲಿ ಇಟ್ಕೊಂಡು ನನ್ನ ನಂಬಿದ್ದು ಬಂಡವಾಳ ಹಾಕೋರು ಉಮಾಪತಿ ಸರ್ ಜೊತೆ. ನನಗೆ ಅದು ಯಾವತ್ತೂ ಅವರು ಮನಸ್ಸಲ್ಲಿ ಯಾವುದೇ ಕಾರ್ಯಕ್ರಮ ಇಲ್ಲಿ ಕಾಲ್ ಮಾಡಿ ಹೇಳ್ತಾರೆ, ಮಹೇಶ್ ಬಾ, ಇಲ್ಲಿ ಇರ್ತೀನಿ, ಬಾ ನನ್ನ ಜೊತೆ ಇರ್ತೀನಿ ಅಂತ. ಅದು ಅಣ್ಣನ ಸ್ಥಾನದಲ್ಲಿ, ಅಣ್ಣ ಬಂದರೆ ಜೋಶ್ ಬರುತ್ತೆ ಅಂತ ಹೇಳ್ತಾರೆ. ಹಂಗೆ ಅಣ್ಣ ಇದ್ದಾಗ ಯಾವಾಗಲೂ ನನಗೆ ಬೆಂಬಲವಾಗಿ ದೀಪಕ್ ಅಣ್ಣ ನನ್ನ ಜೊತೆ ಇರ್ತಾರೆ. ಆ ಪದಕ್ಕೆ ಅವ್ರ ಅರ್ಥ. ಹಾಗೆ ಪ್ರಮೋದ್ ಸರ್ ನಂಗೆ ರೀಸೆಂಟಾಗಿ ನನಗೆ ಪರಿಚಯ ಆಗಿದ್ದು ನಮ್ಮ ದೀಪಕ್ ಅಣ್ಣನ ಮುಖಾಂತರ. ಅವರು ಸ್ಪೀಚಲ್ಲೇ ಗೊತ್ತಾಗ್ತಾಯಿತ್ತು. ಅವ್ರೊಂದು ಮಾತಾಡ್ಬೇಕಾದ್ರೆ ಅವರೊಬ್ಬರು ಪೊಲಿಟಿಷಿಯನ್ಸ್ ಅಲ್ಲ, ಗುಡ್ ಹ್ಯೂಮನ್ ಅಂದರೆ ನಾನು ಏನು ಹೇಳ್ತಾರೆ, ಒಬ್ಬ ಒಳ್ಳೆ ಮನುಷ್ಯನಾಗಿ ನನ್ನನ್ನು ಯಾವಾಗಲೂ ಹೇಳ್ತಾ ಇರ್ತಾರೆ, ಮಹೇಶ್ ನಿಮ್ಮಲ್ಲಿರುವಂಥ ಒಂದಷ್ಟು ಟ್ಯಾಲೆಂಟ್ಗಳು ಮತ್ತು ಜೊತೆಲಿ ನಾವು ಇರ್ತೀವಿ ಅನ್ನೋದೊಂದು ಇರೋದು. ಮತ್ತು ಇವತ್ತು ಬಂದಿರೋದು ಅವ್ರು ನಂಗೆ ಸಪೋರ್ಟಾಗಿ ನಿಂತಿದ್ದಾರೆ. ದೀಪಕ್ ಅಣ್ಣ, ಪ್ರಮೋದ್ ಸರ್, ಯಾವಾಗಲೂ ನಾನು ಋಣಿಯಾಗಿರ್ತೀನಿ ನಿಮಗೆ ಬಂದಿದ್ದಕ್ಕೆ, ಸಪೋರ್ಟ್ ಮಾಡಿದ್ದಕ್ಕೆ, ಹಂಗೆ ಸಾಂಗ್ ಲಾಂಚ್ ಮಾಡೋದಕ್ಕೆ. ಆ್ಯಂಡ್ ಸತೀಶ್ ಗೌಡ್ರು ಸರ್ ಆಗ್ಬೋದು, ರುದ್ರೇಗೌಡ ಸರ್ ಆಗ್ಬೋದು, ನಮ್ಮ ಮಾಮ ಅವರು, ಆ್ಯಂಡ್ ಎಲ್ಲ ಕಲಾವಿದರು, ರಾಜೇಶ್ವರಿ ಅವರಿದ್ದಾರೆ, ಆ್ಯಂಡ್ ಪ್ರತಿಯೊಬ್ಬರಿಗೂ ವಿನಯ್ ಸರ್, ರಕ್ಷಿತ್ ಸರ್ ಬಂದಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ DOP ಅವ್ರ ಬಗ್ಗೆ ಹೇಳ್ಬೋದು, ಇದು ಫಸ್ಟ್ ಸಾಂಗ್ ನನಗೆ. ಮುಹೂರ್ತ ಆದ ತಕ್ಷಣ ನಾನು ಇದನ್ನು ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ ಅವ್ರದ್ದೊಂದು ವಿಷನ್ ಇತ್ತು, ನಾನು ಈ ಥರ ಲೈಟಿಂಗ್ ಮಾಡಬೇಕು ಅಂತ. ಆ ಗೆಳೆಯರ್ದಂಗೆ ಬೋಲ್ಡ್ ಕ್ಯಾಮ್ರಾ ತರಿಸ್ಬೇಕು ಅಂದರೆ ಮುಂಬೈಯಿಂದ ತರಿಸ್ಬೇಕು. ಪರ್ ಡೇ ಅದು ಬಂದು 5 ಲಕ್ಷ ರೂಪಾಯಿ ಇರುತ್ತೆ ರೆಂಟ್ ಬೋಲ್ಡ್ ಕ್ಯಾಮ್ರಾದು. ಬಟ್ ಪ್ರೀವಿಯಸ್ ಡೇ ಬಂದು ಅದನ್ನು ಅಸೆಂಬಲ್ ಮಾಡೋಕ್ಕೆ 4 ಅವರ್ ಬೇಕಾಗುತ್ತೆ, ಅದು ರಿಹರ್ಸಲ್ ಮಾಡೋಕ್ಕೆ. 2 ಸೇರಿದ್ರೆ 10 ಲಕ್ಷ ರೂಪಾಯಿ ಆಗುತ್ತೆ. ಅವ್ರು ಬಂದು ಹೋಗೋಕ್ಕೆ ಫ್ಲೈಟ್ ಚಾರ್ಜ್ ಬಿಟ್ಟು ರೆಂಟು ಅವ್ರದ್ದು ಬಾಡಿಗೆದು. ಇದು ಫಸ್ಟು ಸಾಂಗ್ ಅಯೋಗ್ಯ 2 ಮಾಡಿ ನಾನು ಸೆಟ್ ಆಗ್ತೀನಿ, ಮೋಹನ್ ಬೇಕರಿ ಅವ್ರನ್ನ ಕರೆದು ಹೇಳ್ತೀನಿ ಅಂತ ಹೇಳಿದಾಗ ನನ್ನ ಕಲ್ಪನೆ, ನಮ್ಮ ಹುಚ್ಚು ಕಲ್ಪನೆ ಎಷ್ಟೋ ಇರುತ್ತೆ, ಬಟ್ ಪ್ಯಾಷನ್ ಹಿಂಗೆ ಇರುತ್ತೆ. ಬಟ್ ಅದಕ್ಕೆ ಬಂಡವಾಳ ಹಾಕೋರು ಮೊದಲ ಹೀರೋ ಅಂದರೆ ನಮ್ಮ ನಿರ್ಮಾಪಕರು. ಮಹೇಶ್ ಮಾಡಿ ತರಿಸಿ ಅಂತ ಹೇಳ್ತಾರೆ, ಆ ರಿಸಲ್ಟ್ ಇಲ್ಲಿದೆ. ಅವರಿಲ್ಲ ಅಂದರೆ ಏನೂ ಇಲ್ಲ, ನಿರ್ಮಾಪಕರು ಇಲ್ಲ ಅಂದರೆ. ಅನ್ನದಾತ್ರ ಅನ್ನೋದೆಲ್ಲ ಸುಮ್ಮನೆ ಅಲ್ಲ, ಅದು ಭಾಳ ಕಷ್ಟ. ಇವತ್ತು ಇಲ್ಲಿದ್ದೀವಿ, ಒಂದು ಕೇಕ್ ಕಟ್ ಮಾಡ್ತೀವಿ, ಸೆಲೆಬ್ರೇಟ್ ಮಾಡ್ತೀವಿ, ಒಂದು ಪಾಪ್ಕಾರ್ನ್ ತಿಂತೀವಿ, ಇವತ್ತೆಲ್ಲ ಸೇರಿದ್ದೀವಿ ಅಂತ ಹೇಳಿದಾಗ ಅದಕ್ಕೆ ಕಾರಣ ಒಬ್ಬರು ನಿರ್ಮಾಪಕರಷ್ಟೇ. ಇವರಿಂದನೇ ಆರಂಭ ಆಗೋದು. ಅದರಿಂದ ತಾಯಿ ಸರಸ್ವತಿ ಅಂದರೆ ನಮ್ಮ ಮುಖಾಂತರ ನಾವೇನೋ ಒಂದು ಪೇಪರಲ್ಲಿ ಅದು ಕಟ್ಟುಕತೆ ಬರೆದಿರ್ತೀವಿ, ಈ ಥರ ಬರುತ್ತೆ ಅಂತ. ಹಿಟ್ ಆರ್ ಫ್ಲಾಪ್ ಗೊತ್ತಿಲ್ಲ, ಬಟ್ ನಾನೇ ಅದನ್ನು ತೊಗೊಂಡೋಗಿ ನನ್ನ ಫ್ಯಾಮಿಲಿ ಯಾರ್ಯಾರು ಬಂಡವಾಳ ಹಾಕಿ ನಾನು ಏನಾದ್ರು ಜೀವನದ ಉದ್ಧಾರ ಆಗ್ತೀನಿ, ಒಂದು 5 ಲಕ್ಷ ರೂಪಾಯಿ ಕೊಡ್ಬೋದು, ತಗೋ ಸಿಮೆಂಟ್ ಅಂಗಡಿ ಇಟ್ಕೊ ಏನೋ ಇಟ್ಕೊ ಅಂತ. ಬಟ್ ಈ ಕಟ್ಟುಕತೆನ ನಾವೊಂದು 100-200 ಪೇಪರಲ್ಲಿ 64 ಸೀನು, 5 ಸಾಂಗು, 4 ಫೈಟ್ ಇಟ್ಟು ಮಿಕ್ಸ್ ಮಸಾಲ ಮಾಡಿ ಕತೆ ಕೇಳ್ದೇ ಬಂಡವಾಳ ಹಾಕ್ತಾರಲ್ಲ, ಅದು ತಂದೆಗೆ ಸಮಾನವಾದಂಥ ಒಂದು ಗೌರವ ನಾನು ಯಾವಾಗಲೂ ನನ್ನ ನಿರ್ಮಾಪಕರಿಗೆ ನಾನು ಕೊಡ್ತಾ ಇರ್ತೀನಿ. ನನ್ನ ಹಿಂದೆ ಮೊದಲ ನಿರ್ಮಾಪಕರು TR ಚಂದ್ರಶೇಖರ್ ಸರ್ ಆಗ್ಬೋದು, 2ನೇ ನಿರ್ಮಾಪಕರು ಮದಗಜ ಸಿನಿಮಾ ನಿರ್ಮಾಪಕರು ಉಮಾಪತಿ ಸರ್ ಆಗ್ಬೋದು, ನನ್ನ 3ನೇ ನಿರ್ಮಾಪಕರು, ಅವ್ರನ್ನ ಹೆಂಗೆ ಉಳಿಸ್ಕೊಂಡಿದ್ದೀನಿ. ಆ ಸಿನಿಮಾಗಳು ಲಾಭ ಮಾಡಿ ಮಾಡಿ ಹಣ ಖಂಡಿತವಾಗಿಯೂ ಆಗಸ್ಟ್ 7 ನಮ್ಮ ಕೆಲಸ ಮಾತಾಡಲಿ. ನಾವು ಮಾತಾಡೋಕ್ಕಿಂತ ಅವತ್ತು 7ನೇ ತಾರೀಕು 1:00 ಶುಕ್ರವಾರ ನರ್ತಕಿಟಕಿ ಸೆದ್ರಡೆ ಅವತ್ತು ರಿಸಲ್ಟ್ ಇರುತ್ತೆ. ಅವತ್ತು ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಅಣ್ಣ, ಸಿನಿಮಾ ಹಿಟ್ ಮಾಡೋ ಮುಖಾಂತರ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಅಣ್ಣ ಸಿನಿಮಾ ಕೊಟ್ಟಿದ್ದಕ್ಕೆ. ಹಾಗೆ ಎಡಿಟರ್ ಆಗ್ಬೋದು, ಎವ್ರಿ ಡೇ ಆ್ಯಂಡ್ ನೈಟ್ ನನ್ನ ಜೊತೆ ಒಬ್ಬ ಬ್ರದರ್ ಆಗಿ ಸ್ಕ್ರೀನ್ ಪ್ಲೇಲ್ ಆಗ್ಬೋದು ಜೊತೆ ಕೂತಿರೋಂಥ ಸುರೇಶ್ ಅವ್ರಿಗೂ, ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಯೋಗಿ ಆ್ಯಂಡ್ ಗೌತಮ್ ಆ್ಯಂಡ್ ಎಲ್ರಿಗೂ, ಷಣ್ಮುಖ್ ಅವ್ರಿಗೆ ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಸಂತು ಮಾಸ್ಟರ್ ಹೇಳಂಗೆಲ್ಲ ಇದು ಫಸ್ಟ್ ಸಾಂಗ್ ಅವ್ರ ಬಗ್ಗೆ ನಾನು ಕೆಲಸ ಮಾಡಬೇಕು ಅಂದರೆ ನಾನು ಹೇಳ್ತೀನಿ. ನಾನು ಸತೀಶ್ ಸರ್ ಬಗ್ಗೆ ಹೇಳ್ದಂಗೆ ನಾನು ಮನಸ್ಸಲ್ಲಿ ನಾನು ಹೀರೋ ಅಂದರೆ ನಾನು ಸೂಪರ್ ಸ್ಟಾರ್ ಥರ ಫೀಲ್ ಮಾಡ್ತೀನಿ. ನಾನು
ನನಗೆ ಅವರೇ ಸೂಪರ್ ಸ್ಟಾರ್. ನನಗೆ ಫಸ್ಟ್ ಸಿನಿಮಾ ಕೊಟ್ಟಿದ್ದಾರೆ, ನಂಗೆ ಸೂಪರ್ ಸ್ಟಾರ್ ಅವರು. ನಾನು ಅಯೋಗ್ಯ ಇಂಟ್ರೊಡಕ್ಷನು ಅಷ್ಟೇ ಪ್ಯಾಷನೇಟಾಗಿ ತೆಗೆದಿದ್ದೆ. ಅವತ್ತು ಒಂದು ಬಜೆಟ್ ಇತ್ತು. ಇವತ್ತು ಅಷ್ಟೇ ನಾನು ಮಾಸ್ಟರ್ಗೆ ಹೇಳಿದೆ, ಮಾಸ್ಟರ್ ನನ್ನ ಹೀರೋನ ನಿಂಗೆ ತೋರಿಸ್ಬೇಕು, ನನ್ನ ಕಾಸ್ಟ್ಯೂಮಿಂಗ್ ಇರುತ್ತೆ, ಸ್ಪೆಕ್ಸಿಂಗ್ ಇರುತ್ತೆ, ವಾಕಿಂಗ್ ಇರುತ್ತೆ, ಆ ಸ್ವಾಗಿಂಗ್ ಇರಬೇಕು ಅಂತ ಹೇಳಿದಾಗ ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ 15 ದಿನ ಟೈಮ್ ಬೇಕು ರಿಹರ್ಸಲ್ಗೆ ಅಂದರು. ಸತೀಶ್ ಸರ್ ಕೇಳಿದೆ, ಅವ್ರು ಕೊಡ್ತೀನಿ ಅಂತ ಹೇಳೋರು. ನಾವು ಎಷ್ಟೇ ಮಾಡಿದ್ರು ಅದಕ್ಕೆ ಕಲ್ಪನೆ ತುಂಬಬೇಕು ಅಂದರೆ, ಅದಕ್ಕೆ ಒಂದು ಜೀವ ತುಂಬಬೇಕು ಅಂದರೆ ನಾನು ಸತೀಶ್ ಸರೇ ಕಾರಣ. ಅವ್ರು ಅವತ್ತು ಬಂದು ನಿಂತ್ಕೊಂಡು ರಿಹರ್ಸಲ್ ಮಾಡಿದ್ರು. ಆ ಸ್ವಾಗ್ ಆಗ್ಬೋದು, ಸಿಗರೇಟ್ ತೆಗೆಯೋದಾಗ್ಬೋದು, ಹಚ್ಕೊಳ್ಳೋದಾಗ್ಬೋದು, ಹೆಡ್ ಮೂವ್ಮೆಂಟ್ ಆಗ್ಬೋದು. ಹಾಗೆ ಅವ್ರ ಮಗಳು ಈ ಸಂದರ್ಭದಲ್ಲಿ ಬಂದಿಲ್ಲ, ಹೆಲ್ತ್ ಹುಷಾರಿಲ್ಲ. ಅವ್ರು ತುಂಬ ಚೆನ್ನಾಗಿ ಅವರು ಈ ಸಿನಿಮಾದ ಮುಖಾಂತರ ಕನ್ನಡ ಚಿತ್ರಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಸತೀಶ್ ಸರ್, ನಿಮ್ಮ ಮಗಳು ಅಷ್ಟೇ ನಿಮಗಿಂತ ದೊಡ್ಡ ಹೆಸರು ಮಾಡಲಿ ಅಂತ ನಾನು ಭಗವಂತನ ಕೇಳ್ಕೊತೀನಿ. ಆ್ಯಂಡ್ ಇ ಪಿಗಳು ನನ್ನ ಅರ್ಚನ್ ಆಗ್ಬೋದು, ನಯನ್ ಆಗ್ಬೋದು, ಆ್ಯಂಡ್ ದೇವರಾಜ್ ಸರ್ ಆಗ್ಬೋದು, ಪ್ರದೀಪ್ ಸರ್ ಆಗ್ಬೋದು, ಆ್ಯಂಡ್ ಎಲ್ಲ ಕಲಾವಿದರು, ದೀಪಕ್ ಇರ್ಬೋದು, ಎಲ್ಲ ಅದ್ಭುತ ಕಲಾವಿದರು. ಆ್ಯಂಡ್ ಅರ್ಜುನ್ ಜನಿ ಅವ್ರ ಬಗ್ಗೆ ಹೇಳಂಗಿಲ್ಲ. ಮೊದಲ ಕಂಪೋಸಿಂಗ್ಸಾಗಿ ನಾವು ಪೂಜೆ ಮಾಡಿ, ಶಂಕರಾಚಾರ್ಯ ಸ್ವಾಮಿಗಳಿಗೆ ಪೂಜೆ ಮಾಡಿ ಅರ್ಜುನ್ ಜನಿ ಅವರು ಮೊದಲ ಕೀಬೋರ್ಡ್ ಇಟ್ಟು ಕಂಪೋಸ್ ಮಾಡಿದಂಥ ಸಾಂಗ್ ಅಂದರೆ ಇದೇನೆ, ಹಣ್ಣ ಬಂದರೆ ಜೋಶ್ ಬರುತ್ತೆ ಅಂತ. ಎರಡನೇ ಸಾಂಗ್ ಬಂದು ಮುದ್ದು ಪಟ್ಟಲಕ್ಷ್ಮಿ. ಆ ಭಗವಂತನ ಆಶೀರ್ವಾದದಿಂದ ಮೊದಲ ಸಾಂಗ್ ಹೆಂಗೆ ಗೆಲ್ಸಿದ್ದೀರಾ ಹಾಗೆ ಎರಡನೇ ಸಾಂಗು ಗೆಲ್ಲಿಸಿ. ಆಗಸ್ಟ್ 7ನೇ ತಾರೀಕು ನಾನೇನೇ ಮಾತಾಡಿದ್ರು ಅದಕ್ಕೊಂದು ಕಾರಣ ಇರುತ್ತೆ, ಅದು ಉದ್ದೇಶ ಇರುತ್ತೆ, ಅದಕ್ಕೆ ರಿಸಲ್ಟ್ ಇರುತ್ತೆ ಅಂತ ಹೇಳಿದ್ರೆ ಅವತ್ತು ನಾನು ನಿಮ್ಮ ಹತ್ರ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಹೇಗಿದೆ ಅಂತ ಎಲ್ಲ ನೋಡಿ ಬೆನ್ ತಟ್ಟಿ. ಥ್ಯಾಂಕ್ ಯು ಸೊ ಮಚ್. ಅಲ್ಲ, ಆ್ಯಕ್ಚುಲಿ ಬಂದು ಈ ಜೋಸ್ ಅಂತಿದೆಯಲ್ಲ, ಇದು ಆ್ಯಕ್ಚುಲಿ ಮಂಡ್ಯದವರೇ 6 ಗಂಟೆ ಮೇಲೆ ಹೇಳೋದು ಯಾರಿಗೆ. ಸೊ ಅಂದರೆ ಇದು ನಾವು ಕೇಳದಂಥದ್ದೇನೆ. ನಾವು ಕೆರಗೋಡಿಂದ ನಾನು ಗೆಳೆಯ ಹೋಗ್ಬೇಕಾರೆ ಜೋಶ್ ಬರ್ತದೆ ಅಂತ ಇಟ್ಟಿದ್ವಿ, ಸ್ವಲ್ಪ ಸ್ಲ್ಯಾಂಗ್ ಇರಲಿ ಅಂದ್ಬಿಟ್ಟು ಆ ಥರ ಮಾಡಿದ್ದೀವಿ ಅಷ್ಟೇ. ಅಂದರೆ ಮಾಸ್ ಆಡಿಯನ್ಸ್ ಅಂತೀವಲ್ಲ ಅದಕ್ಕೋಸ್ಕರ. ಆ್ಯಂಡ್ ರೆಕಾರ್ಡಿಂಗ್ ಟೈಮಲ್ಲಿ ನಾನು ಗೆಳೆಯ ಇಬ್ಬರು ಇದ್ವಿ. ನಮಗಿಂತ ಹೆಚ್ಚಾಗಿ ಹೈಯೆಸ್ಟ್ ಸಾಂಗ್ಗಳನ್ನ ರೆಕಾರ್ಡ್ ಮಾಡಿರೋದು ಅರ್ಜುನ್ ಜನ್ಯ ಅವರು ಇದ್ದರು. ಆ್ಯಂಡ್ ಅದರಿಂದ ಇನ್ನು ಮುಂದೆ ಬಂದರೆ ಈಯಬೇಡಿ, ಹಿಂದೆ ಹೋದರೆ ಒದೆಯಬೇಡಿ ಅಂತ ಎಲ್ಲ ಮನಸ್ಸೊಳಗೆ ಹಾಕ್ಕೊಂಡು, ಯಾಕಂದರೆ ಮೀಡಿಯಾದವ್ರು ನೀವೇ ಮೊದಲ ಆಡಿಯನ್ಸು, ನಿಮ್ಮಿಂದನೇ ಎಲ್ಲ ಗೆಲುವುಗಳು ಶುರುವಾಗೋದು. ನಾನು ಇತ್ತೀಚೆಗೆ ಪ್ರೆಸ್ ಮೀಟ್ಗಳು ನೋಡ್ತಾ ಇದ್ದೆ, ನನಗೆ ಪ್ರೆಸ್ ಮೀಟ್ಗೆ ಹೋಗೋಕ್ಕೆ ಭಯ ಸ್ಟಾರ್ಟ್ ಆಗ್ಬಿಟ್ಟಿದೆ ಈ ನಡುವೆ. ಹಂಗೂ ಗೆಳೆಯ ಬರಲೇಬೇಕು ನೀನು ಅಂದ. ಯಾಕಂದರೆ ಪ್ರಶ್ನೆಗಳೆಲ್ಲ ಬಾಣ ಥರ ಇರುತ್ತೆ, ಬುಲೆಟ್ ಥರ ಹೊಡಿತಾ ಇರ್ತಾರೆ. ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ ನಿಮ್ಮೆಲ್ಲರಿಗೂ. ದಯವಿಟ್ಟು ಕನ್ನಡ ಸಿನಿಮಾಗಳು ಏನೇ ಇದ್ದರೂ ಹೊಟ್ಟೆಗೆ ಹಾಕೊಳ್ಳಿ. ನಾವೆಲ್ಲ ಕಷ್ಟಪಟ್ಟು ವರ್ಷಾನುಗಟ್ಟಲೆ ಕನ್ಸ್ಕೊಂಡು ನಿಮ್ಮ ಮುಂದೆ ತಗೊಬಂದಿರ್ತೀವಿ. ಹಿಂದಿನ ಇದ್ದಂಥ ಪ್ರೆಸ್, ನಾನು ಇಂಡಸ್ಟ್ರಿಗೆ ಬಂದು ಬಹುದೂರ್ ಮಾಡಿದಾಗ 2014, ಅಲ್ಲಿಂದ ಇಲ್ಲಿ ತನಕ ಒಂದು 350 ಹಾಡು ಬರೆದಿರ್ಬೋದು, ಹೆಚ್ಚು ಕಮ್ಮಿ 600 ಪ್ರೆಸ್ ಮೀಟ್ ಅಟೆಂಡ್ ಮಾಡಿರ್ಬೋದು. ಮೊದಲಿದ್ದಂಥ ಪತ್ರಕರ್ತರುಗಳು ನಮ್ಮಲ್ಲಿ ಏನೇ ತಪ್ಪಿದ್ರು ಅದನ್ನು ಅವರು ಪರ್ಸ್ನಲ್ಲಾಗಿ ಪ್ರೆಸ್ ಮೀಟ್ ಆದಮೇಲೆ ಕರೆದು ಮಾತಾಡಿ ಪ್ರೋತ್ಸಾಹ ನೀಡಿ ನಮ್ಮನ್ನು ತೀಡಿ ಇಲ್ಲಿಗೆ ಬೆಳೆಸಿರೋದು. ನನ್ನ ಅಂತಲ್ಲ, ಬಹಳಷ್ಟು ನಿರ್ದೇಶಕರುಗಳನ್ನ, ಭಾಳಷ್ಟು ಬರಹಗಾರಗಳನ್ನ, ಭಾಳಷ್ಟು ಚಿತ್ರತಂಡಗಳನ್ನ, ಎಲ್ಲವನ್ನು. ಈಗ ಯಾವುದು ಪರ್ಫೆಕ್ಷನ್ ಇಲ್ಲ, ನೇಚರಲ್ಲೇ ಯೂನಿವರ್ಸಲ್ಲೇ ಇಂಪರ್ಫೆಕ್ಷನ್ ಇದೆ. ಎಲ್ಲಾದ್ರೂ ಅದೇ ಅದ್ಭುತ. ಸಮ್ಟೈಮ್ಸ್ ಏನೇನು ಇಂಪರ್ಫೆಕ್ಷನ್ ಇರುತ್ತೆ ಅದೇ ಅದ್ಭುತ. ದಯವಿಟ್ಟು ನಿಮ್ಮ ಪ್ರೆಸ್ ಅವರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಕನ್ನಡ ಚಿತ್ರರಂಗದ ಪರಿಸ್ಥಿತಿ ನಿಮಗಿಂತ ಚೆನ್ನಾಗಿ ಯಾರಿಗೂ ಗೊತ್ತಿಲ್ಲ. ಪ್ರತಿ ಶುಕ್ರವಾರ 4 ಸಿನಿಮಾ ನೋಡೋರು ನೀವೇ, ಮಾರ್ನಿಂಗ್ ಶೋ. ದಯವಿಟ್ಟು ಎಲ್ಲ ಚಿತ್ರದ ರಂಗದ ಪರವಾಗಿ ನಿಮ್ಮ ಹತ್ರ ಕಳಕಳಿಯಿಂದ ಕೇಳ್ಕೊತೀನಿ, ಏನೇ ಇದ್ರೂ ದಯವಿಟ್ಟು ಅದನ್ನು ಮನಸ್ಸೊಳಗೆ ಹಾಕ್ಕೊಂಡು, ಹೊಟ್ಟೆ ಒಳಗೆ ಹಾಕ್ಕೊಂಡು ಕ್ಷಮಿಸಿ ನಮ್ಮೆಲ್ಲರನ್ನೂ ಕೂಡ ಬೆಳೆಸಿ ಅಂತ ನಾನು ಕೇಳ್ಕೊತೀನಿ. ಧನ್ಯವಾದ. ಥ್ಯಾಂಕ್ ಯು. ಹಾಗೆ ಆನಂದ್ ಅಡಿಯೋ ಶ್ಯಾಮ್ ಸರ್ ನೆನೆಸ್ಕೊಳ್ಬೇಕು. ಅವತ್ತು ಅಯೋಗ್ಯ ಸಿನಿಮಾ ಮಾರ್ಕೆಟ್ಗೆ ತೊಗೊಂಡೋದಾಗ 9 ಲಕ್ಷ ರೂಪಾಯಿಗೆ ತೊಗೊಂಡಿದ್ರು ಅಯೋಗ್ಯನ. ಇವತ್ತು ಅಯೋಗ್ಯ 2ನ ನಾವು ಏನೂ ಕೇಳಿಲ್ಲ, ಕರೆದು 2 ಕೋಟಿ ರೂಪಾಯಿಗೆ ಅವರು ಈ ಆಡಿಯೋ ರೈಟ್ಸ್ನ ಕೊಂಡ್ಕೊಂಡಿದ್ದಾರೆ. ಅವ್ರಿಗೆ ನಾನು ಮತ್ತು ನನ್ನ ತಂಡ ಯಾವಾಗ ಋಣಿಯಾಗಿರ್ತೀವಿ. ಥ್ಯಾಂಕ್ ಯು ಆನಂದ್ ಅಡಿಯೋ ಶ್ಯಾಮ್ ಸರ್ ಆ್ಯಂಡ್ ಆನಂದ್ ಅವ್ರಿಗೆ. ಎಲ್ಲರೂ ಕೂಡ ಬೆಳೆಸಿರೋರು, ಎಲ್ಲರೂ ಆತ್ಮೀಯ ಗೆಳೆಯರು. ಪ್ರತಿಯೊಂದು ಮಾತು ಬಹಳ ಅರ್ಥಪೂರ್ಣವಾಗಿ. ಯಾವತ್ತೂ ಮನಸ್ಸಿಗೆ ಹಾಕಬೇಡಿ, ಏನನ್ನ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಅದಕ್ಕೆ ಶಿರಸಾಷ್ಟಾಂಗ ನಮಸ್ಕಾರ. ಮಾತಾಡೋಣ. ಯಾಕಂದ್ರೆ ಪ್ರತಿ ಹೆಜ್ಜೆನೂ ಒಂದೊಂದು ಹೆಜ್ಜೆನೂ ಬಹಳ ಕಷ್ಟಪಟ್ಟು ಇಡಬೇಕು. ಆಮೇಲೆ ಏನಾಗ್ಬಿಡುತ್ತೆ, ಪಂಕ್ತಿನಲ್ಲಿ ಊಟ ಕೂತಿರ್ತೀವಿ, ಯಾರೋ ಒಬ್ಬರಿಗೆ ಅಂತ ಊಟ ಮಾಡಿರಲ್ಲ, ಲಕ್ಷಾಂತರ ಜನಕ್ಕೆ ಊಟ ರೆಡಿ ಮಾಡಿರ್ತೀವಿ ಸಿನಿಮಾ. ಅದರಲ್ಲಿ ಏನಾದರೂ ಒಬ್ಬ ವ್ಯಕ್ತಿ ಎದ್ಬಿಟ್ಟು ಊಟ ಚೆನ್ನಾಗಿಲ್ಲ ಅಂದರೆ ಪಾಪ ಅದನ್ನು ಎಂಜಾಯ್ ಮಾಡ್ಕೊಂಡು ಊಟ ಮಾಡ್ತಿರ್ತಾರೆ ಲಕ್ಷಾಂತರ ಜನ. ಯಾಕಂದರೆ ಒಬ್ಬ ನಿರ್ದೇಶಕ MMCH ಮಾರ್ಕೆಟ್ ಬೇರೆ, BKT ಮಾರ್ಕೆಟ್ ಬೇರೆ, ಹುಬ್ಳಿ ಕಡೆ ಮಾರ್ಕೆಟ್ ಬೇರೆ. ನಮ್ಮ ಮೈಸೂರಲ್ಲಿ ಲವ್ ಸಿನಿಮಾ ಸೂಪರ್ ಹಿಟ್ಟು ಅಂದರೆ ಹುಬ್ಳಿಲಿ ಫೈಟ್ ಇಲ್ಲ ಅಂದರೆ ಬರೋದೇ ಇಲ್ಲ, ಮಾರ್ನಿಂಗ್ ಶೋನೇ ಓಪನ್ ಆಗಲ್ಲ. ಸೊ ಸಿನಿಮಾ ಒಬ್ಬರಿಗೆ ಮಾಡೋಕ್ಕಾಗಲ್ಲ. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ಎಲ್ಲ ವರ್ಗದವ್ರೂ ಇಟ್ಕೋಬೇಕು. ಎಲ್ಲರ ಅಭಿಮಾನಿಗಳು ಸಿನಿಮಾನ
ಎಲ್ಲ ವರ್ಗದವರು ಸಿನಿಮಾನ ನೋಡಿ ಎಲ್ಲರ ಅಭಿಮಾನಿಗಳು ಪದೇ ಪದೇ ಸಿನಿಮಾ ನೋಡಿದ್ರೆ ಒಬ್ಬ ನಿರ್ಮಾಪಕರು ಬ್ಲಾಕ್ ಬಸ್ಟರ್ ಸಿನಿಮಾ ಅನ್ಸ್ಕೊಂಡು ಅವ್ರ ಮನೆಗೆ ಹಾಕಿರೋ ದುಡ್ಡನ್ನ ಎತ್ಕೊಂಡು ಹೋಗಕ್ಕೆ ಸಾಧ್ಯ. ದಯವಿಟ್ಟು ಈ ಪರಂಪರೆ ಇಲ್ಲೇ ಮುಗಿದೋಗ್ಲಿ. ದಯವಿಟ್ಟು ಏನೇ ನಮ್ಮಿಂದ ತಪ್ಪುಗಳಿದ್ರು, ಯಾವುದೇ ಚಿತ್ರತಂಡದಿಂದ ತಪ್ಪಿದ್ರು ದಯವಿಟ್ಟು ಅದನ್ನು ಆಫ್ ದ ರೆಕಾರ್ಡ್ ಹೇಳಿ ತಿದ್ಗಂತಾರೆ. ಎಲ್ಲರೂ ತಿದ್ಗಂತಾರೆ, ಯಾಕಂದ್ರೆ ಎಲ್ಲರೂ ಕಷ್ಟಪಟ್ಟೇನೆ. ಹುಡುಗಾಟ ಅಲ್ವೇ ಅಲ್ಲ. ಇವತ್ತೊಂದು ದಿನ ಚಿತ್ರ ಮಾಡೋದು ಹುಡುಗಾಟ ಅಲ್ವೇ ಅಲ್ಲ. ನಾನು 4 ಸಿನಿಮಾಗಳನ್ನ ಮಾಡಿ ನಿಮ್ಗೆಲ್ಲರಿಗೂ ಗೊತ್ತಿದೆ, ದೊಡ್ಡ ಮಟ್ಟದಲ್ಲಿ ತಲುಪಿಸಿ ಅದನ್ನು ಥಿಯೇಟ್ರಿಂದ ರೆವೆನ್ಯೂ ನೋಡಿರೋದ್ರಿಂದ, ಅಷ್ಟು ಕ್ರೋರ್ಸ್ ಟುಗೆದರ್ ರೆವೆನ್ಯೂ ನೋಡಿರೋದ್ರಿಂದ ನಾನೊಬ್ಬ ಬರಹಗಾರನಾಗಿ ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊತೀನಿ ಅಷ್ಟೇ. ಆಮೇಲೆ ನಿಮ್ಮ ಎಲ್ಲ ನಿಮ್ಮದೇ, ಚಿತ್ರರಂಗ ನಮ್ಮದಲ್ಲ. ನಾವೆಲ್ಲ ಕಲಾವಿದರು ಅಥವಾ ನಿರ್ದೇಶಕರು, ತಂತ್ರಜ್ಞರು ಅಂತೀವಿ. ಸತ್ಯವಾಗಲೂ ಚಿತ್ರರಂಗದ ದೊಡ್ಡ ಆಸ್ತಿ ಮಾಧ್ಯಮದವರು. ಯಾಕಂತಂದರೆ ನೀವು ತಲುಪಿಸಿದ್ರೇ, ನೀವು ಮನೆಗೆ ಎಲ್ಲರ ಮೊಬೈಲಿಗೆ ತಲುಪಿಸಿದ್ರೇ ಎಲ್ಲರೂ ಕೂಡ ಸಿನಿಮಾಗೆ ಬಂದು ನೋಡೋಕ್ಕೆ ಸಾಧ್ಯ. ಎಲ್ಲರೂ ಒಗ್ಗೂಡನ, ಇದೊಂದು ವೇದಿಕೆ ಆಗಲಿ ಒಗ್ಗೂಡಕ್ಕೆ. ದಯವಿಟ್ಟು ಏನೇ ನೋವುಗಳಿದ್ರೂ ದಯವಿಟ್ಟು ಅದನ್ನು ಆಫ್ ದ ರೆಕಾರ್ಡ್ ಹೇಳಿ ತಿದ್ದುಗಳನ್ನು ನಾವೆಲ್ಲರೂ ಶ್ರಮಿಸಿ ಕನ್ನಡ ಆಡಿಯನ್ಸ್ನ ಚಿತ್ರ ಮಂದಿರಕ್ಕೆ ಕರ್ಕೊಂಬರೋ ಅಂಥ ಒಂದು ಕೆಲಸನ ಮಾಡೋಣ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಸಿನಿಮಾ ಬಂದು ಒಬ್ಬರ ಅಭಿಪ್ರಾಯ ಅಲ್ಲವೇ ಅಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ನೀವೇನೇ ಪ್ರಶ್ನೆ ಕೇಳಿದ್ರು ಅದು ನಿಮ್ಮ ಅಭಿಪ್ರಾಯ ಆಗಿರುತ್ತೆ, ನಿಮ್ಮ ಒಪಿನಿಯನ್ ಆಗಿರುತ್ತೆ. ಚಿತ್ರರಂಗ ಅಥವಾ ಚಿತ್ರರಂಗ ಬರೋ ಅಂಥ ಆಡಿಯನ್ಸ್ ಅಂತ ಅಂದ್ಕೊಂಡ್ರೆ ತುಂಬ ಮನೆಯಲ್ಲಿ ಅಮ್ಮ ಅಡುಗೆ ಮಾಡಿದ್ರೆ 10 ಜನ ಇದ್ದರೆ 10 ಜನಕ್ಕೆ 10 ಒಪಿನಿಯನ್ ಬರುತ್ತೆ. ಬೆಳಗ್ಗೆ ತಿಂಡಿ ತಿನ್ಬೇಕಾದ್ರೇ ಯಾಕಿದು ಅಂತ. ದೊಡ್ಡ ಕಮರ್ಷಿಯಲ್ ಸಿನಿಮಾ ಮಾಡಬೇಕಂದ್ರೆ ಒಬ್ಬರಿಗೆ ನಾವು ತೃಪ್ತಿಪಡಿಸೋಕ್ಕಾಗಲ್ಲ, ಲಾರ್ಜ್ ಸ್ಕೇಲ್ ಆಡಿಯನ್ಸ್ಗೆ ಮಾಡಿರ್ತೀವಿ. ದಯವಿಟ್ಟು ಪಂಕ್ತಿನಲ್ಲಿ ಎದ್ಬಿಟ್ಟು ಊಟ ಚೆನ್ನಾಗಿಲ್ಲ ಅಂತ ಅನ್ಬೇಡಿ, ಪರ್ಸ್ನಲ್ಲಾಗಿ ಬಂದು ಹೇಳಿಬೇಕಾದ್ರೆ. ಯಾಕಂದ್ರೆ ತುಂಬ ಜನ ಅದನ್ನು ಎಂಜಾಯ್ ಮಾಡೋ ಅಂಥ ಅದ್ಭುತವಾದಂಥ ಆಡಿಯನ್ಸ್ಗಳಿರ್ತಾರೆ. ಸೊ ಅದರಿಂದ ದಯವಿಟ್ಟು ಪ್ಲೀಸ್ ಇದೊಂದು ಕಳಕಳಿಯ ಮನವಿ. ಎಲ್ಲರೂ ಗೊತ್ತು, ನಾನು ಯಾವತ್ತೂ ಏನೂ ಮಾತಾಡಲ್ಲ, ಇದೊಂದನ್ನು ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಒಂದು 25 ಪ್ರೆಸ್ ಮೀಟ್ ನಾನು ನೋಡಿದ್ದೀನಿ. ಅದರಿಂದ ದಯವಿಟ್ಟು ರಿಕ್ವೆಸ್ಟ್ ಇದೆ. ಥ್ಯಾಂಕ್ ಯು. ಈ ಕೇಳಿಲ್ಲ ಅಂದರೆ ಈ ಮಾತುಗಳು ಬರ್ತಾನೆ ಇಲ್ಲ. ಅದಕ್ಕೆ ಗೆಳೆಯ, ನೀ ನನ್ನ ಆತ್ಮೀಯ ಗೆಳೆಯ, ಹೊಡೆದಿರೋ ಬುಲೆಟ್ ಇಲ್ಲಿಗೆ, ಅದರಿಂದ ಹೇಳಿದ್ದೀನಿ. ನನ್ನ ಚಿತ್ರರಂಗದ ಎಂಟ್ರಿ ಬಿಫೋರಿಂದ ಹಿಡಿದು, ನಾನು ಡೈರೆಕ್ಟರ್ ಆಗೋಕ್ಕೂ ಮುಂಚೆಯಿಂದ ಹಿಡಿದು ಸುನಿ ನನ್ನ ಆತ್ಮೀಯ ಗೆಳೆಯ. ಆಬ್ವಿಯಸ್ಲಿ ರಿಲೀಸ್ ಮಾಡೋಕ್ಕೂ ಮುಂಚೆ ಫಸ್ಟ್ ಸಾಂಗು ನನ್ನ ಜೀವನದಲ್ಲಿ ಕೇಳಿಸಿರೋದು ಸುಬ್ಬಲಕ್ಷ್ಮಿ ಸಾಂಗು ಅವನಿಗೇನೆ. ಅದರಿಂದ ಥ್ಯಾಂಕ್ ಯು ಗೆಳೆಯ, ಲವ್ ಯು.